ಬಂದಿದ್ದೀವಿ. ಅಂದರೆ ಒಂದು ಚಾಪ್ಟರ್ ನಂಬರ್ 3 ಏನಿದೆ ಆ 3ಗೆ ಸಂಬಂಧಪಟ್ಟಂಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನನ್ನು ಓದ್ಕೋಬೇಕಾಗುತ್ತೆ, ಏನು ನಾವು ತಿಳ್ಕೋಬೇಕು ಅನ್ನೋದನ್ನು ಅದ್ಭುತವಾದ ಒಂದು ವಿಷಯದೊಂದಿಗೆ ನಿಮ್ಮ ಹತ್ರ ನಾನು ಚರ್ಚೆ ಮಾಡೋಕ್ಕೆ ಇವತ್ತು ಬಂದಿದ್ದೀನಿ. ಹಾಗಾದರೆ ಬನ್ನಿ, ತಡ ಮಾಡೋದಕ್ಕೆ ಇವತ್ತಿನ ಕಾನ್ಸೆಪ್ಟನ್ನು ನಾವು ಶುರು ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಅಧ್ಯಾಯ 3 ಇದೆ. ಅಧ್ಯಾಯ 3 ಯಾವುದಂತ ಬಂದಾಗ ಈ ಪ್ರಾಚೀನ ಭಾರತದ ನಾಗರಿಕತೆಗಳು ಅಂತ ಇದೆ. ಈ ಪ್ರಾಚೀನ ಭಾರತದ ನಾಗರಿಕತೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೋಡೋದಾದರೆ ಇಲ್ಲಿ ಫಸ್ಟು ನಾವೇನು ನೋಡ್ಕೊಳ್ತೀವಿ ಅಂದರೆ ಸಿಂಧೂ ಸರಸ್ವತಿ ನಾಗರಿಕತೆ ಅಂತ ಇದೆ. ಮತ್ತೊಂದು ಕಾನ್ಸೆಪ್ಟ್ ಏನಿದೆ, ವೇದಗಳ ಕಾಲದ ನಾಗರಿಕತೆ ಅಂತ ಇದೆ. ಹಾಗಾದರೆ ಇವತ್ತು ನಾವು ಟಾಪಿಕಲ್ಲಿ ಏನು ನೋಡೋಣ ಅಂದರೆ ಸಿಂಧೂ ಸರಸ್ವತಿ ನಾಗರಿಕತೆ ಬಗ್ಗೆ ನೋಡೋಣ. ಮುಂದುವರೆದು, ಯಾಕಂದರೆ ಸ್ವಲ್ಪ ಲೆಂತಿ ಟಾಪಿಕ್ ಇದೆ, ಇದು ಸ್ವಲ್ಪ ಬಿಗ್ ಟಾಪಿಕ್ ಇದೆ, ತುಂಬ ಕ್ವಶನ್ಗಳು ಇಲ್ಲಿ ರೈಸ್ ಆಗ್ತವೆ. ಈ ಕಾನ್ಸೆಪ್ಟಲ್ಲಿ ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದು ಪ್ರತಿ ಬುಕ್ ಸಿಗುತ್ತೆ, ಕಾನ್ಸೆಪ್ಟ್ ಸಿಗುತ್ತೆ, ಇಲ್ಲ ಅಂತಲ್ಲ, ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕಾದ ರೀತಿ ಭಾಳ ಇಂಪಾರ್ಟೆಂಟ್. ಯಾವ ರೀತಿ ಇದನ್ನ ಸರಳೀಕರಣ ಮಾಡ್ಕೋಬೇಕಾಗಾದ್ರೆ ನೋಡಿ, ಈ ನಾಗರಿಕತೆ ಈ ಒಂದು ಟಾಪಿಕಲ್ಲಿ ನಾವೇನು ಓದ್ಕೊಳ್ತೀವಿ ಅಂದರೆ ಈ ಒಂದು ಸಿಂಧೂ ಸರಸ್ವತಿ ನಾಗರಿಕತೆ, ನಗರ ಯೋಜನೆ, ನಗರ ಜೀವನ, ನಗರಗಳ ಅವನತಿಯನ್ನು ನೋಡ್ತೀವಿ. ಅಂದರೆ ಸಿಂಧೂ ನಾಗರಿಕತೆ ಏನು ನೋಡ್ಕೋಬೇಕಂದ್ರೆ ಸಿಂಧೂ ಸರಸ್ವತಿ ನಾಗರಿಕತೆ ಏನಿದೆ ಕಾನ್ಸೆಪ್ಟು, ಇದು ಬೆಳಕಿಗೆ ಬಂದಿದ್ದು, ನಗರ ಯೋಜನೆ ಹೆಂಗಾಯಿತು, ಮತ್ತು ಅರ್ಬನ್ ಲೈಫ್ ಹೆಂಗಿತ್ತು ಅವ್ರದ್ದು, ಮತ್ತು ನಗರಗಳ ಅವನತಿ ಅಂದರೆ ಈ ಸಿಂಧೂ ನಾಗರಿಕತೆ ಡಿಕ್ಲೈನ್ ಹೆಂಗಾಯಿತು ಅಂತ ನೋಡ್ಕೊಳ್ತೀವಿ. ಮುಂದಿನ ಕ್ಲಾಸಲ್ಲಿ ನಾವು ವೇದಗಳ ಕಾಲ ಮತ್ತು ಜನಜೀವನದ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇವತ್ತು ನಾವು ಸಿಂಧೂ ಸರಸ್ವತಿ ನಾಗರಿಕತೆ, ನಗರ ಯೋಜನೆ, ನಗರ ಜೀವನ ಮತ್ತು ನಗರಗಳ ಅವನತಿ ನೋಡೋಣ. ಹಾಗಾದರೆ ಇದು ಸಿಂಧೂ ಸರಸ್ವತಿ ನಾಗರಿಕತೆ ಅಂತೇಳಿ ಕರಿತಾ ಹೋಗ್ತೀವಿ. ಸಿಂಧೂ ಸರಸ್ವತಿ ನಾಗರಿಕತೆ. ಬನ್ನಿ, ಅದ್ಭುತವಾಗಿ ಇವತ್ತು ನಾವು ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಭಾರತ ಪ್ರಾಚೀನ ಕಾಲದಲ್ಲಿ ನಾಗರಿಕತೆಗಳ ಉಗಮ ಸ್ಥಾನವಾಗಿತ್ತು ಅಂತ ನೆನ್ಪಿಟ್ಕೊಳ್ರಿ. ನಮ್ಗೆ ಗೊತ್ತಿದೆ ಅಂತ ವಿಷಯ ಅನ್ನೋದು, ನಮ್ಮ ಭಾರತ ದೇಶ ಅನ್ನೋದು ಅನೇಕ ನಾಗರಿಕತೆಗಳಿಗೆ ಉಗಮ ಸ್ಥಾನ ಅಂತ ಕರ್ಕೊಳ್ತೀವಿ. ಅದಕ್ಕೆ ಕಾರಣ ಇದೆ, ನಮ್ಮ ಭೌಗೋಳಿಕ ಹಿನ್ನೆಲೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಇಲ್ಲಿ ಹುಟ್ಟಿದ ನಾಗರಿಕತೆಯನ್ನು ಸಿಂಧೂ ಸರಸ್ವತಿ ನಾಗರಿಕತೆ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ಭಾರತದಲ್ಲಿ ಹುಟ್ಟಿದಂಥ ನಾಗರಿಕತೆಯನ್ನು ಸಿಂಧೂ ಸರಸ್ವತಿ ನಾಗರಿಕತೆ ಅಂತ ಕರ್ಕೊಳ್ತೀವಿ. ಪ್ರಸ್ತುತ ಈ ಸಿಂಧೂ ನಾಗರಿಕತೆ 3 ದೇಶದಾಗಿತ್ತು. ಯಾವುದಂತ ಬಂದಾಗ ಅದು ಭಾರತ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಅಂತೇಳಿ ಕರ್ಕೊಳ್ತೀವಿ. ಭಾರತ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ಈ 3 ದೇಶಗಳಲ್ಲಿ ಪ್ರಸ್ತುತ ಸಿಂಧೂ ನಾಗರಿಕತೆ ನಮಗೆ ಸಿಗುತ್ತೆ. ಹಾಗಾದರೆ ಈ ನಾಗರಿಕತೆಯನ್ನು ಅನೇಕ ಹೆಸರಿಂದ ಕರಿತೀವಿ. ಸರ್, ಹಾಗಾದರೆ ಈ ಸಿಂಧೂ ನಾಗರಿಕತೆಯನ್ನು ಅನೇಕ ಹೆಸರಿಂದ ಕರಿತಾ ಹೋಗ್ತೀವಿ. ಯಾಕೆ ಅಂದರೆ ಅದರ ಒಂದು ವಾಸ್ತವತೆಯನ್ನು ಅರ್ಥಕೊಂಡು ನಾವು ಅದಕ್ಕೆ ಅನೇಕ ಹೆಸರಿಂದ ಕರಿತೀವಿ. ಈಗ ನೋಡಿರಿ, ಇದನ್ನು ಸಿಂಧೂ ಬಯಲಿನ ನಾಗರಿಕತೆ ಅಂತ ಕರೀತಾರೆ. ಓಕೆ, ಯಾಕೆ ಇದನ್ನ ಸಿಂಧೂ ಬಯಲಿನ ನಾಗರಿಕತೆ ಅಂತ ಕರೀತಾರೆ? ಈಗ ನಿಮಗೆ ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ. ಇದನ್ನ ಸಿಂಧೂ ಬಯಲಿನ ನಾಗರಿಕತೆ ಅಂತ ಯಾಕೆ ಕರೀತಾರೆ? ಸಿಂಧೂ ಬಯಲಿನ ನಾಗರಿಕತೆ ಅಂತ ಯಾಕೆ ಕರೀತಾರೆ ಅಂದರೆ 1947ಕ್ಕಿಂತ ಮುಂಚಿತವಾಗಿ, ಬಿಫೋರ್ 1947, ಈ ಸಿಂಧೂ ನಾಗರಿಕತೆಯಲ್ಲಿ ಸಿಕ್ಕಂಥ ನಿವೇಶನಗಳ ಸಂಖ್ಯೆ 40. ಆ 40ರಲ್ಲಿ ಹೆಚ್ಚು ಸಿಂಧೂ ನದಿಯ ದಂಡೆ ಮೇಲೆ ಕಂಡುಬರ್ತವೆ. ಹಾಗಾಗಿ ಈ ನಾಗರಿಕತೆಯನ್ನು ಸಿಂಧೂ ಬಯಲಿನ ನಾಗರಿಕತೆ ಅಂತೇಳಿ ಜಾನ್ ಮರ್ಸಲ್ ಇದನ್ನ ಹೇಳ್ತಾ ಹೋಗ್ತಾರೆ. ಮತ್ತು ಈ ನಾಗರಿಕತೆಯನ್ನು ಸಿಂಧೂ ಸರಸ್ವತಿ ನಾಗರಿಕತೆ ಅಂತ ಕರೀತಾರೆ. ಕಾರಣ ಏನಂದರೆ ಇದು ಸರಸ್ವತಿ ನದಿಯ ದಂಡೆ ಮೇಲೆ 1500ರಲ್ಲಿ 1100ಕ್ಕಿಂತ ಹೆಚ್ಚು ನಿವೇಶನಗಳು ಪತ್ತೆ ಆಗ್ತವೆ. ಹಾಗಾಗಿ ಇದನ್ನು ಸಿಂಧೂ ಸರಸ್ವತಿ ನಾಗರಿಕತೆ ಅಂತಲೂ ಕರಿತಾ ಹೋಗ್ತಾರೆ. ಭಾಳ ಇಂಪಾರ್ಟೆಂಟ್, ಇದು ಭಾಳ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಮತ್ತು ಈ ನಾಗರಿಕತೆಯನ್ನು ಈ ಹರಪ್ಪ ನಾಗರಿಕತೆ ಅಂತಾರೆ, ಮೆಂಜುದಾರ ನಾಗರಿಕತೆ ಅಂತ ಕರೀತಾರೆ. ಈ ನಾಗರಿಕತೆಯನ್ನು ಹರಪ್ಪ ನಾಗರಿಕತೆ ಅಂತ ಕರೀತಾರೆ. ಯಾಕೆ ಸರ್ ಇದನ್ನು ಹರಪ್ಪ ನಾಗರಿಕತೆ ಅಂತ ಕರೀತಾರೆ? ಯಾಕೆ ಇದನ್ನು ಹರಪ್ಪ ನಾಗರಿಕತೆ ಅಂತ ಕರೀತಾರೆ ಅಂದರೆ ಸಿಂಧೂ ನಾಗರಿಕತೆಯಲ್ಲಿ ಮೊದಲು ಉತ್ಖನನವಾದ ನಗರ ಬಂದು ಹರಪ್ಪ. ಹಾಗಾಗಿ ಈ ನಾಗರಿಕತೆಯನ್ನು ಹರಪ್ಪ ನಾಗರಿಕತೆ, ಹರಪ್ಪನ್ ಸಿವಿಲೈಜೇಷನ್ ಅಂತೇಳಿ ಕರಿತೀವಿ. ಮತ್ತು ಮೆಂಜುದಾರೋ ನಾಗರಿಕತೆ ಅಂತಲೂ ಕರಿತೀವಿ. ಯಾಕೆ ಅಂತ ಬಂದಾಗ ಇದು ಮೆಂಜುದಾರೋ ಅತಿ ಮುಖ್ಯವಾದಂಥ ಪ್ಲೇಸ್ ಆಗುತ್ತೆ ಭಾರತ ದೇಶದಲ್ಲಿ. ಅಂತ ಟೋಟಲಾಗಿ ಸಿಂಧೂ ನಾಗರಿಕತೆಯಲ್ಲಿ ವಿಸ್ತೀರ್ಣದಲ್ಲಿ ಮತ್ತು ಜನಸಂಖ್ಯೆಯಲ್ಲಿ ಅತಿ ಮುಖ್ಯವಾದ ಪ್ಲೇಸ್ ಅದು ಮೆಂಜುದಾರೋ. ಹಾಗಾಗಿ ಈ ನಾಗರಿಕತೆಯನ್ನು ಮೆಂಜುದಾರೋ ನಾಗರಿಕತೆ ಅಂತ ಕರೀತಾರೆ. ಮತ್ತು ಇದನ್ನು ನಗರ ನಾಗರಿಕತೆ ಅಂತ ಕರೀತಾರೆ. ನಗರ ನಾಗರಿಕತೆ ಅಂತ ಕರಿತೇವೆ, ನಗರ ನಾಗರಿಕತೆ ಅಂತ ಕರೀತಾರೆ. ಕಂಚಿನ ನಾಗರಿಕತೆ ಅಂತ ಕರೀತಾರೆ, ಕಂಚಿನ ನಾಗರಿಕತೆ. ಹೀಗೆ ಅನೇಕ ಹೆಸರಿಂದ ಇದನ್ನು ಕರಿತಾ ಹೋಗ್ತೀವಿ. ನೋಡಿರಿ, ಯಾವ್ಯಾವ ಹೆಸರಿಂದ ಕರಿತೀವಿ? ಇದನ್ನು ಸಿಂಧೂ ನಾಗರಿಕತೆ ಅಂತ ಕರಿತೀವಿ, ಸಿಂಧೂ ಸರಸ್ವತಿ ನಾಗರಿಕತೆ ಅಂತ ಕರಿತೀವಿ, ಹರಪ್ಪ ನಾಗರಿಕತೆ ಅಂತ ಕರಿತೀವಿ, ನಗರ ನಾಗರಿಕತೆ ಅಂತ ಕರಿತೀವಿ, ಕಂಚಿನ ನಾಗರಿಕತೆ. ಯಾಕಂದರೆ ಪ್ರಪಂಚದಲ್ಲಿ ಇದು ನಗರ ನಾಗರಿಕತೆ ಅಂತ ಕರೀಲಿಕ್ಕೆ ಕಾರಣ ಏನಂದರೆ ಇದರ ಒಂದು ಸಮಕಾಲೀನ ನಾಗರಿಕತೆಗಳು ಬರ್ತವೆ. ಯಾವ್ಯಾವ ಸಮಕಾಲೀನ ನಾಗರಿಕತೆಗಳು ಅಂದರೆ ಇಲ್ಲಿ ನೋಡಿರಿ, ಇಲ್ಲಿ MEIC ಅಂತ ನೆನ್ಪಿಟ್ಕೊಳ್ಳಿ. ಇದು ಕೋಡ್ ವರ್ಡ್ ಆಗುತ್ತೆ, MEIC ಅಂದರೆ ಇದು ಸಿಂಧೂ ನಾಗರಿಕತೆ ಸಮಕಾಲೀನ ನಾಗರಿಕತೆಗಳು. MEIC ಅಂದರೆ ಎಮ್ ಅಂದರೆ ಮೆಸೊಪೊಟೋಮಿಯಾ ನಾಗರಿಕತೆ, ಇ ಅಂದರೆ ಈಜಿಪ್ಟ್ ನಾಗರಿಕತೆ, ಐ ಅಂದರೆ ಇಂಡಸ್ ಅಂದರೆ ಸಿಂಧೂ ನಾಗರಿಕತೆ,
ಸಿ ಅಂದರೆ ಚೀನಾ ಅಂದರೆ ಚೀನಾ ನಾಗರಿಕತೆ. ಇವು ಆರ್ಡರ್ ವೈಸ್ ನೆನ್ಪಿಟ್ಕೊಳ್ತು ಹೋಗಿ. MEIC ಅಂತ ನೆನ್ಪಿಟ್ಕೊಳ್ರಿ. ಇವು ಸಿಂಧೂ ನಾಗರಿಕತೆ ಸಮಕಾಲೀನ ನಾಗರಿಕತೆಗಳು MEIC. ಹಾಗಾದರೆ ಇವೆಲ್ಲ ಕಂಪೇರ್ ಮಾಡಿದರೆ ಬಾಕಿ ನಾಗರಿಕತೆಗಳು ಗ್ರಾಮೀಣ ಜೀವನವನ್ನು ಒಳಗೊಂಡಿದ್ರೆ ಸಿಂಧೂ ನಾಗರಿಕತೆ ನಗರ ಜೀವನ ಹೊಂದಿರತಕ್ಕಂಥ ಪ್ರಪಂಚದ ಮೊದಲ ನಾಗರಿಕತೆ. ಹಾಗಾಗಿ ಇದನ್ನ ನಗರ ನಾಗರಿಕತೆ ಅಂತ ಕರಿತೀವಿ. ಮತ್ತು ಇದನ್ನ ಕಂಚಿನ ನಾಗರಿಕತೆ ಅಂತಂದು ಕರೀತಾರೆ. ಯಾಕೆ ಅಂದರೆ ಇದನ್ನು ಜಾಸ್ತಿ ಸಿಂಧೂ ನಾಗರಿಕತೆಯಲ್ಲಿ ತಾಮ್ರ ಮತ್ತು ಕಂಚನ್ನು ಜಾಸ್ತಿ ಬಳಸಿದ್ರು. ಹಾಗಾಗಿ ಈ ನಾಗರಿಕತೆಯನ್ನು ಕಂಚಿನ ನಾಗರಿಕತೆ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಇದೆ ಈ ಒಂದು ಪ್ಯಾರ. ನಿಮ್ಗೆ ನೋಡೋಕ್ಕೆ ಭಾಳ ಈಜಿ ಅನಿಸುತ್ತೆ. ತುಂಬ ಕಾನ್ಸೆಪ್ಟ್ಗಳನ್ನು ತನ್ನಲ್ಲಿ ಇಟ್ಕೊಂಡಿರ್ತಕ್ಕಂಥ ಟಾಪಿಕ್ ಆಗ್ತವೆ ಇಲ್ಲ. ಹಾಗಾದರೆ ಈ ನಾಗರಿಕತೆ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ನಾಗರಿಕತೆ ಕುರುಹುಗಳನ್ನು ಹರಪ್ಪದಲ್ಲಿ ಮೊದಲ ಬಾರಿಗೆ ನಿಮ್ಗೆ ಹೇಳಿದೆ ನಾನು. ಹರಪ್ಪದಲ್ಲಿ ಮೊದಲ ಬಾರಿಗೆ ಉತ್ಖನನ ಮಾಡಿದರು ಅಂತ ಹೇಳ್ತೀವಿ 1921ರಲ್ಲಿ. 1922ರಲ್ಲಿ ಮೊಹೆಂಜೊದಾರೊದಲ್ಲಿ ಉತ್ಖನನ ಮಾಡ್ತಾರೆ. ಹಾಗಾದರೆ ಉತ್ಖನನ ಆಗಿತ್ತು. ಉತ್ಖನನ ಆಗಿದಂಥ ವಿಷಯವನ್ನು ಜಾನ್ ಮಾರ್ಷಲ್ ಅವರು ಏನು ಮಾಡ್ತಾರೆ, ಮೊದಲ ಬಾರಿಗೆ ಹರಪ್ಪ ನಾಗರಿಕತೆಗಳಿಂದ ಘೋಷಿಸಿದ್ದರಿಂದ ಇದನ್ನು ಹರಪ್ಪ ನಾಗರಿಕತೆ ಅಂದರೆ ಇವರು ಜಾನ್ ಮಾರ್ಷಲ್ ಏನು ಮಾಡ್ತಾರೆ, ಇಲ್ಲಸ್ಟ್ರೇಟೆಡ್ ನ್ಯೂಸ್ ಪತ್ರಿಕೆ ಅಂತ ಬರುತ್ತೆ. ಲಂಡನ್ನಿನ ಇಂಗ್ಲೀಷ್ ನ್ಯೂಸ್ ಪತ್ರಿಕೆ ಅದು. ಇಲ್ಲಸ್ಟ್ರೇಟೆಡ್ ನ್ಯೂಸ್ ಪತ್ರಿಕೆ ಅಂತ ಬರುತ್ತೆ. ಈ ಇಲ್ಲಸ್ಟ್ರೇಟೆಡ್ ನ್ಯೂಸ್ ಪತ್ರಿಕೆಯಲ್ಲಿ ಏನು ಮಾಡ್ತಾರೆ, ಮೊದಲ ಬಾರಿಗೆ ಇವರು ಪ್ರಕಟಿಸ್ತಾರೆ. ಇದು ಮುಂದೆ ಚರ್ಚೆ ಮಾಡ್ತೀವಿ ಇದ್ರ ಬಗ್ಗೆ. ಹಾಗಾಗಿ ಇದನ್ನು ಮುಂದೆ ನಾವು ಹರಪ್ಪ ನಾಗರಿಕತೆ ಅಂತ ಕರೆದಿವಿ ಅಂತೇಳಿ ಅನೇಕ ವ್ಯಕ್ತಿಗಳು ಇದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ನಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಈ ಫಸ್ಟ್ ಪೇಜಲ್ಲಿ ಏನಿದೆ ಅದ್ಭುತವಾದ ಕಾನ್ಸೆಪ್ಟನ್ನು ಒಳಗೊಂಡಿರ್ತಕ್ಕಂಥ ಈ ಪೇಜು, ಇದು ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ಟಾಪಿಕ್ ಅಂತ ಕರ್ಕೊಳ್ತೇವೆ. ನೆಕ್ಸ್ಟ್ ಪೇಜ್ಗೆ ಹೋಗೋಣ. ಹಾಗಾದರೆ ಈ ನಾಗರಿಕತೆಗಳ ಉಗಮ ಮತ್ತು ವಿಕಾಸದ ಇತಿಹಾಸ ಅತ್ಯಂತ ಕುತೂಹಲಕಾರಿ. ಯಾವ ಥರ ಹುಟ್ಕೊಳ್ತೀವಿ ನಾಗರಿಕತೆ, ಸಿಂಧೂ ನಾಗರಿಕತೆ ಅನ್ನೋದು ಯಾವ ಥರ ಹುಟ್ಕೊಳ್ತು ಅಂತ ಹೇಳಿ ಬಂದಾಗ, ಅಲೆಮಾರಿಗಳಾಗಿ ಬದುಕ್ತಿದ್ದ ಸಮುದಾಯಗಳು ಕ್ರಮೇಣ ಸ್ಥಿರ ಬದುಕನ್ನು ಕಟ್ಟಿಕೊಳ್ತಾರೆ. ಅಂದರೆ ಇವು ಆರಂಭದಲ್ಲಿ ಏನಾಗಿದ್ದರು, ಅಲೆಮಾರಿ ಜೀವನ ಇತ್ತು. ಅಂದರೆ ಹರಪ್ಪದಲ್ಲಿ ಈ ಆರಂಭದ ಒಂದು ಹಂತ, ಮಧ್ಯ ಹಂತ, ಆಮೇಲೆ ಕೊನೆ ಬರುವಂಥ ಹಂತ, 3 ಹಂತಗಳು ಅಂತ ಕರ್ಕೊಳ್ತೀವಿ. ಅದನ್ನು ನಾವು ಆಮೇಲೆ ನೋಡ್ತಾ ಹೋಗೋಣ. ಮನೆಗಳ ನಿರ್ಮಾಣ ಆಯಿತು, ಆಹಾರ ಪದಾರ್ಥಗಳ ಉತ್ಪಾದನೆ ಆಯಿತು, ಪ್ರಾಣಿ ಸಂಗ್ರಹಗಳು ಮುಂತಾದವುಗಳನ್ನು ಕಲಿತ್ಕೊಳ್ತಾರೆ. ಆರಂಭದಲ್ಲಿ ಅಲೆಮಾರಿಯಾದಂಥ ವ್ಯಕ್ತಿ ಮತ್ತು ಒಂದು ಕಡೆಗೆ ನೆಲೆಯೂರಿ ಕ್ರಮೇಣ ಬದುಕನ್ನು ಕಟ್ಕೊಳ್ತಾ ಹೋಗ್ತಾನೆ. ಆಮೇಲೆ ಪ್ರಾಣಿಗಳನ್ನು ಸಾಕೋದು, ಆಹಾರ ಪದಾರ್ಥ ರೆಡಿ ಮಾಡ್ಕೊಳ್ತಕ್ಕಂಥದ್ದು, ಮತ್ತು ಅದ್ರ ಜೊತೆಗೆ ಇಲ್ಲಿ ಕೆಲವೊಂದು ವಿಷಯಗಳನ್ನು ಕಲಿತಾ ಹೋಗ್ತಾನೆ. ಇಂಥದ್ದೊಂದು ನಾಗರಿಕತೆಯನ್ನು ಸುಮಾರು 5,000 ವರ್ಷ ಹಿಂದೆ ಭಾರತದಲ್ಲಿ ಅಸ್ತಿತ್ವದಲ್ಲಿ ಇತ್ತು ಅನ್ನೋದು ಭಾಳ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಎಲ್ಲಿ ನಾಗರಿಕತೆ ಕಂಡುಬರುತ್ತೆ ಅಂದರೆ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ಹೆಚ್ಚಿನ ನೆಲೆಗಳು ಕಂಡುಬರ್ತವೆ. ಹಾಗಾದರೆ ಸಿಂಧೂ ನಾಗರಿಕತೆ ಅಂತ ಬಂದಾಗ ನೆಲೆಗಳು ಜಾಸ್ತಿಯಲ್ಲಿ ಕಂಡುಬರ್ತವೆ. ಅಂದರೆ ಸಿಂಧ್ ಮತ್ತು ಪಂಜಾಬ್ ಅಂತ ಕರಿತೀವಿ. ಯಾಕೆ ಸರ್ ಇಲ್ಲಿ ಅಂದರೆ ಅಲ್ಲಿ ಪಂಚ ನದಿಗಳ ನಾಡಿದೆ ಪಂಜಾಬು. ಅಲ್ಲಿ ಅನೇಕ ನದಿಗಳಿದ್ದಾವೆ. ಆ ನದಿಯ ಸುತ್ತಮುತ್ತ ನಗರಗಳು ಹುಟ್ಕೊಳ್ತಾರೆ. ಸಹಜವಾಗಿ ನಾವು ನಿನ್ನೆ ಕ್ಲಾಸಲ್ಲಿ ನೋಡ್ತಾ ಹೋಗಿದ್ವಿ, ಶಿಲಾಯುಗದಲ್ಲಿ ನೋಡ್ತಾ ಹೋದಾಗ ಹೇಳ್ತಾ ಹೋಗಿದ್ವಿ. ಎಂದು ಬಂದಾಗ ಮನುಷ್ಯ ಎಲ್ಲಿ ವಾಸ ಮಾಡ್ತಾರೆ, ಎಲ್ಲಿ ನದಿಗಳಿದ್ದಾವೆ, ಎಲ್ಲಿ ಕಲ್ಲುಗಳಿದ್ದಾವೆ, ಮನುಷ್ಯನಿಗೆ ಹೋಗ್ತದೆ ಜೀವನ ಮಾಡಲಿಕ್ಕೆ ಯಾವ್ಯಾವ ಪ್ಲೇಸ್ಗಳು ಅನುಕೂಲ ಇದ್ದಾವಲ್ಲ ಅಲ್ಲಿ ಮನುಷ್ಯ ವಾಸ ಮಾಡ್ತಾನೆ. ಆ ಥರ ಆಗಿ ಇಲ್ಲಿನೂ ಸತಿ ಈಗ ನೋಡಿರಿ, ನಾವು ಯಾವ್ದಾದ್ರು ಒಂದು ಟ್ರಿಪ್ಪಿಗೆ ಹೋಗಿದ್ದೀವಿ ಅಂದ್ಕೊಳ್ರಿ, ಯಾವುದೋ ಒಂದು ಪ್ಲೇಸಿಗೆ ಟೂರ್ ಹೋಗಿದ್ದೀವಿ, ಅದರ ಟ್ರಿಪ್ ಹೋಗಿದ್ದೀವಿ ಅಂದ್ಕೊಳ್ರಿ. ನಾವು ಎಲ್ಲಿ ನದಿ ಇದೆ, ಎಲ್ಲಿ ಹಳ್ಳ ಇದೆ, ಅಲ್ಲಿ ನಾವು ಒಂದು ಟೆಂಟನ್ನು ಹಾಕ್ಕೊಳ್ತೀವಿ. ಟೆಂಟ್ ಹಾಕೊಂಡು ಅಲ್ಲಿ ಅಡುಗೆ ಮಾಡೋದು, ಅಲ್ಲಿ ಹೊತ್ತು ಅಲ್ಲಿ ಉಳ್ಕೊಳೋದು, ಅಥವಾ ಅಲ್ಲಿ ನಾವು ಊಟ ಗೀಟ ಮಾಡ್ಕೊಂಡು ಅಲ್ಲಿ ರೆಸ್ಟ್ ಮಾಡೋದು ಮಾಡ್ತೀವಿ. ಯಾಕಂದರೆ ಅಲ್ಲಿ ನಮಗೆ ಇರೋಕ್ಕೆ ಒಂದು ಯೋಗ್ಯವಾದ ಪ್ಲೇಸ್ ಇರುತ್ತೆ. ಮನುಷ್ಯನಿಗೆ ನೀಡಿದೆ, ನೀವು ಸಿಗುವಂಥ ವಸ್ತುಗಳನ್ನು ನೋಡ್ಕೊಂಡು ನಾವು ಬದುಕ್ತೀವಲ್ವ. ಹಾಗೆ ಮನುಷ್ಯ ಎಲ್ಲೆಲ್ಲಿ ನೀರು ಸಿಗ್ತದೆ ಅಲ್ಲಿ ನಾಗರಿಕತೆಗಳನ್ನು ಕಟ್ಕೊಳ್ತಾನೆ ಅನ್ನೋದು ಒಂದು ವಿಶೇಷತೆ ನಮಗೆ. ಹಾಗಾದರೆ ಇಲ್ಲಿ ಅಷ್ಟೇ ನಂತರ ರಾಜಸ್ಥಾನ, ಗುಜರಾತ್ ಮುಂತಾದ ಕಡೆಗಳಲ್ಲಿ ಹರಪ್ಪದಲ್ಲಿ ಈ ನೆಲೆಗಳು ಕಾಣ್ತಾ ಹೋಗ್ತವೆ. ಆರಂಭದಲ್ಲಿ ಕಂಡಿದ್ದು ಸಿಂಧ್ ಮತ್ತು ಪ್ರಾಂತ್ಯ ಅಂತ ಬಂದಾಗ, ಪಂಜಾಬ್ ಅಂತ ಬಂದಾಗ, ನೆಕ್ಸ್ಟ್ ಬರ್ತಾ ರಾಜಸ್ಥಾನ ಕಂಡು ಬರುತ್ತೆ, ಗುಜರಾತಲ್ಲಿ ನೆಲೆಗಳು ಕಂಡು ಬರ್ತವೆ. ಹಾಗಾದರೆ ಹರಪ್ಪ ನಾಗರಿಕತೆ ಅವಧಿಯನ್ನು ಕಂಚಿನ ಯುಗ ಅಂತ ಕರಿತೀವಿ. ನೋಡಿ, ಭಾಳ ಇಂಪಾರ್ಟೆಂಟ್. ನಿಮಗೆ ಹೇಳಿದೆ ನಾನು, ಸಿಂಧೂ ನಾಗರಿಕತೆ ಅಂತ ಬಂದಾಗ ಇದನ್ನು ಕಂಚಿನ ನಾಗರಿಕತೆ ಅಂತ ಕರಿತೀವಿ ಅಂತ ಹೇಳಿದ್ವಿ. ಯಾಕೆ ಅಂತ ಬಂದಾಗ ಇವರು ಹೆಚ್ಚಾಗಿ ಕಂಚು ಮತ್ತು ತಾಮ್ರವನ್ನು ಬಳಸ್ತಾ ಹೋಗ್ತಾರೆ. ಕಂಚು ಮತ್ತು ತಾಮ್ರವನ್ನು ಬಳಸ್ತಾರೆ. ಆ ಒಂದು ಕಾರಣಕ್ಕಾಗಿ ಈ ನಾಗರಿಕತೆ ನಾವು ಕಂಚಿನ ನಾಗರಿಕತೆ ಅಂತ ಕರ್ಕೊಳ್ತೀವಿ. ನೋಡಿರಿ, ಭಾಳ ಇಂಪಾರ್ಟೆಂಟ್ ಇದು. ಕಂಚಿನ ಯುಗ ಅಂತ ಕರ್ಕೊಳ್ತೀವಿ ಅಥವಾ ತಾಮ್ರ ಯುಗ ಅಂತ ಕರ್ಕೊಳ್ತೀವಿ. ಕಂಚಿನ ಯುಗ ಅಂತ ಕರ್ಕೊಳ್ತೀವಿ, ಕಂಚಿನ ಯುಗ ಅಂತ ಕರ್ಕೊಳ್ತೀವಿ, ಅಥವಾ ಇದನ್ನು ನಾವು ತಾಮ್ರದ ಯುಗ ಅಂತೇಳಿ ಕರ್ಕೊಳ್ತಾ ಹೋಗ್ತೀವಿ. ಈ ಲೈನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಹರಪ್ಪ ಮತ್ತು ಮೊಹೆಂಜೊದಾರೋ ನೆಲೆಗಳು ಶೋಧದಿಂದಾಗಿ ಭಾರತದ ಇತಿಹಾಸದ ಅಧ್ಯಯನ ವೇದ ಕಾಲದಿಂದ ಪ್ರಾರಂಭವಾಗುತ್ತದೆ ಎಂದು ಮಾತು ಬದಲಾಯಿತು. ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕು, ಇವು ಶೋಧನೆ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಭಾರತ ಇತಿಹಾಸ ವೈದಿಕ ಯುಗದಿಂದ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡಿದ್ವಿ ನಾವು. ಆದರೆ ಯಾವಾಗ ಹರಪ್ಪ ಮತ್ತು ಮೊಹೆಂಜೊದಾರೋ ನಗರಗಳು ನಮಗೆ ಉತ್ಖನನ ಆದವೋ ಆಗಿಂದ ಅಂದ್ಕೊಂಡಿದ್ವಿ ನಮ್ಮ ಪರಿಸ್ಥಿತಿ ಅದಕ್ಕಿಂತ ಮುಂಚೆ ಇತ್ತು ನಮ್ಮ ಇತಿಹಾಸ. ವೈದಿಕ ಕಾಲದಿಂದ ಮುಂಚೆನೇ ನಮ್ಮ ಭಾರತದ ಇತಿಹಾಸ ಇತ್ತು ಅನ್ನೋದಕ್ಕೆ ನಮಗೆ ಈ ನಾಗರಿಕತೆಗಳು, ಈ ನಗರಗಳು ನಮಗೆ ತುಂಬ ಸಹಾಯ ಮಾಡ್ತವೆ. ಹಾಗಾದರೆ ಪ್ರಪಂಚದ ನಾಗರಿಕತೆಗಳಿಗೆ ಸಮಕಾಲೀನ ನಾಗರಿಕತೆ ಭಾರತದಲ್ಲಿಯೂ ಸಹಿತ ಅಸ್ತಿತ್ವದಲ್ಲಿತ್ತು ಎಂಬುದು ದೃಢಪಟ್ಟ. ಅಂದರೆ ನಾವು ಪ್ರಪಂಚದ ಅತ್ಯಂತ ಹಳೆಯ ನಾಗರಿಕತೆಗಳು ಅಂತ ಏನು ಕರ್ಕೊಳ್ತಿದ್ವಿ, ಈ MEI ಅಂತ ಎಮ್ ಅಂದರೆ ಮೆಸೊಪೊಟೋಮಿಯಾ, ಈಜಿಪ್ಟು, ಚೀನಾ ಅಂತಿದ್ವಿ. ಆ ನಾಗರಿಕತೆ ಕಾಲಕ್ಕೆ ಹೋಗುತ್ತೆ ನಮ್ಮ ಸಿಂಧೂ ನಾಗರಿಕತೆ. ಅದಕ್ಕೆ ನಾವು ಇದನ್ನು ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆಗಳು ಅಂತೇಳಿ ಇದನ್ನು ಕರೀತಾ ಹೋಗ್ತಿದ್ವಿ. ಓಕೆನಾ? ಎಸ್, ಬನ್ನಿ ಮುಂದಿನ ಒಂದು ಪೇಜ್ಗೆ ಹೋಗೋಣ.
ಶತಮಾನ ಕಂಡ ಸಿಂಧೂ ನಾಗರಿಕತೆಯ ಶೋಧನೆ ಕಾರ್ಯ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಅದ್ಭುತವಾದ ಕಾನ್ಸೆಪ್ಟ್ ಇದು. ನೀವು ಭಾಳ ಚೆನ್ನಾಗಿ ಈ ಒಂದು ಪೇಜನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಶತಮಾನ ಕಂಡ ಸಿಂಧೂ ನಾಗರಿಕತೆಯ ಶೋಧನೆ ಅಂತ ಅಂದರೆ 1924 ಅಂದರೆ 24ರಲ್ಲಿ ಇದು 100 ವರ್ಷ ಆಯ್ತು ರೀ. 1924ಕ್ಕೆ ಅಂದರೆ 2024 ಅಲ್ವಾ, 2024ಕ್ಕೆ 100 ವರ್ಷ ಆಗುತ್ತೆ ಇದು. ಅಂದರೆ ಇದು 1924ರಲ್ಲಿ ಮೊದಲ ಬಾರಿಗೆ ಸಿಂಧೂ ನಾಗರಿಕತೆ ಉತ್ಖನನ ಆಗೈತೆ ಅಂತೇಳಿ ಜಾನ್ ಮಾರ್ಷಲ್ ಅವರ ಒಂದು ಪತ್ರಿಕೆ, ನಾನು ಹೇಳಿದ್ದೆ ಆ ಒಂದು ಪತ್ರಿಕೆ ಯಾವುದಂತ ಬಂದಾಗ ಇಲ್ಲಸ್ಟ್ರೇಟೆಡ್ ನ್ಯೂಸ್ ಪತ್ರಿಕೆ ಅಂತ ಇದೆ ಇಲ್ಲಿ. ಆ ಇಲ್ಲಸ್ಟ್ರೇಟೆಡ್ ನ್ಯೂಸ್ ಪತ್ರಿಕೆ ಸಿಗುತ್ತೆ ಮುಂದೆ, ಆಮೇಲೆ ನೋಡ್ತಾ ಹೋಗೋಣ, ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡ್ತಾ ಹೋಗೋಣ. ಆ ಪತ್ರಿಕೆಯಲ್ಲಿ ಮೊದಲ ಬಾರಿಗೆ ಏನು ಮಾಡ್ತಾರೆ ಅವರು ಪ್ರಕಟಿಸ್ತಾರೆ. ಆವಾಗ ಏನಾಯಿತು ನಮಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಆಯ್ತು ನೋಡ್ರಿ, ದಿ ಇಲ್ಲಸ್ಟ್ರೇಟೆಡ್ ನ್ಯೂಸ್ ಪತ್ರಿಕೆ ಅಂತ ಇದೆಯಲ್ವಾ, ಈ ಇಲ್ಲಸ್ಟ್ರೇಟೆಡ್ ನ್ಯೂಸ್ ಪತ್ರಿಕೆಯಲ್ಲಿ ಏನು ಮಾಡ್ತಾರೆ ಅವರು ಮೊದಲು ಪ್ರಕಟಿಸ್ತಾರೆ. ಆವಾಗೇ ಇದೇನಾಯಿತು ಇಲ್ಲಿಗೆ ಶತಮಾನ ಕಂಡ ಅಂತ ಕರ್ಕೊಳ್ತಾರೆ. ಅಂದರೆ 2024ಕ್ಕೆ ಇವರು ಕಾನ್ಸೆಪ್ಟನ್ನು ತೊಗೊಳ್ತೀವಿ. 2024ಕ್ಕೆ 100 ವರ್ಷ ಆಗುತ್ತೆ, ಅದಕ್ಕೆ ಶತಮಾನ ಕಂಡ ಸಿಂಧೂ ನಾಗರಿಕತೆಯ ಶೋಧನೆ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದರೆ ಯಾವ ಥರ ಸಿಂಧೂ ನಾಗರಿಕತೆಯನ್ನು ನಮಗೆ ಉತ್ಖನನ ಮಾಡಿದ್ವಿ, ಉತ್ಖನನ ಕಾರ್ಯ ಯಾವ ರೀತಿ ಆರಂಭ ಆಯಿತು ಅಂತ ನೋಡೋಣ. ಭಾಳ ಅದ್ಭುತವಾದ ಒಂದು ಪೇಜ್ ಇದೆ, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ವಿಶ್ವದ ಪುರಾತನ ನಾಗರಿಕತೆಯನ್ನು ಗುರುತಿಸಲ್ಪಡುವ ಸಿಂಧೂ ನಾಗರಿಕತೆಯು ಶೋಧನೆಯ ಬಹು ಆಸಕ್ತಿದಾಯಕ, ವೆರಿ ಇಂಟ್ರೆಸ್ಟಿಂಗ್ ಇದೆ ಇದು. ಈ ಒಂದು ಶೋಧನೆ ಮಾಡಿದ ಕಾರ್ಯ ಇದೆಯಲ್ಲ, ವೆರಿ ಸ್ಟೋರಿ ಇದೆ, ಒಂದು ಸ್ಟೋರಿ ಥರ ಕ್ರಿಯೇಟ್ ಆಗುತ್ತೆ. ಹಾಗಾದರೆ 1920ರಲ್ಲಿ ದಯಾರಾಮ್ ಸಾನಿ ಅವರು ಈ 1920ರಲ್ಲಿ ದಯಾರಾಮ್ ಸಾನಿ ಮತ್ತು 1921ರಲ್ಲಿ ಆರ್ ಡಿ ಬ್ಯಾನರ್ಜಿ, ಆ್ಯಕ್ಚುಲಿ 20 ಸ್ಟಾರ್ಟ್ ಆಗುತ್ತೆ, 21 ಕ್ಲೋಸ್ ಆಗುತ್ತೆ, ಇದು 22 ಸ್ಟಾರ್ಟ್ ಆಗುತ್ತೆ, 22ಕ್ಕೆ ಇದು ಕ್ಲೋಸ್ ಆಗುತ್ತೆ. ಅಂದರೆ 21ರಲ್ಲಿ ದಯಾರಾಮ್ ಸಾನಿ, 22ರಲ್ಲಿ ಆರ್ ಡಿ ಬ್ಯಾನರ್ಜಿ ಈ ಒಂದು ಉತ್ಖನನ ಕಾರ್ಯವನ್ನು ಕೈಗೊಳ್ತಾರೆ. ಕೈಗೊಂಡಾಗ ಏನಾಗುತ್ತೆ, ಅವುಗಳನ್ನು ಅವಶೇಷಗಳನ್ನು ಹುಡುಕ್ತಾರೆ. ಹಾಗಾದರೆ ಯಾರೋ ಒಂದು ಮಾರ್ಗದರ್ಶನ ತೊಗೊಂಡಿದ್ರು ಅಂದರೆ ಇವರು ಸರ್ ಜಾನ್ ಮಾರ್ಷಲ್ ಅವರ ಮಾರ್ಗದರ್ಶನ ತೊಗೊಂಡು ಯಾರ್ಯಾರಾಗಾದರೆ ಇಲ್ಲಿ ನೋಡ್ರಿ, ಸ್ವಲ್ಪ ನೋಡ್ಕೊಂಬಿಡೋಣ. ನೋಡಿರಿ, ಜಾನ್ ಮಾರ್ಷಲ್ ಅವರ ಮಾರ್ಗದರ್ಶನದಂತೆ 1921ರಲ್ಲಿ ದಯಾರಾಮ್ ಸಾನಿ ಹರಪ್ಪವನ್ನು, 1922ರಲ್ಲಿ ಆರ್ ಡಿ ಬ್ಯಾನರ್ಜಿ ಅಂತ ಕರ್ಕೊಳ್ತೀವಿ. ಆರ್ ಡಿ ಬ್ಯಾನರ್ಜಿ ಇವರು ಮೆಹೆಂಜೋದಾರವನ್ನು ಉತ್ಖನನ ಮಾಡಿದರು. ಉತ್ಖನನ ಆಯಿತು. ಹಾಗಾದರೆ ಇದ್ರ ಬಗ್ಗೆ ಉತ್ಖನನ ಆಗೈತಿ, ನಮಗೆ ಮಾಹಿತಿ ಗೊತ್ತಾಗಿಲ್ಲ. ಉತ್ಖನನ ಆಗಕ್ಕೆ ಮೀಡಿಯಾಗಳು ತುಂಬ ಸ್ಲೋ ಇದ್ದು, ಆಗಿನ ಕಾಲಕ್ಕೆ ಮಾಧ್ಯಮ ತುಂಬ ಸ್ಲೋ ಇತ್ತು. ಆ ಕಾರಣಕ್ಕೋಸ್ಕರ ಉತ್ಖನನ ಆಗಿದ್ದ ಬಗ್ಗೆ ನಮಗಿನ್ನೂ ಇನ್ಫಾರ್ಮೇಷನ್ ಗೊತ್ತಾಗಿದ್ದಿಲ್ಲ. ಮುಂದೇನಾಯಿತು, ಸರ್ ಜಾನ್ ಮಾರ್ಷಲ್ ಅವರು ಏನು ಮಾಡ್ತಾರೆ, ಈ ಒಂದು ಭಾರತೀಯ ಪುರಾತತ್ವ ಇಲಾಖೆಯಲ್ಲಿ ಅವರು ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿರ್ತಾರೆ. ಆ ಪುರಾತತ್ವ ಇಲಾಖೆ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾಗ ಅವ್ರು ಏನು ಮಾಡ್ತಾರೆ, 1924 ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ದ ಇಲ್ಲಸ್ಟ್ರೇಟೆಡ್ ನ್ಯೂಸ್ ಪತ್ರಿಕೆಯನ್ನು ಹೊರಡಿಸ್ತಾರೆ. ಇದು ಲಂಡನ್ನಿನ ಇಂಗ್ಲೀಷ್ ನ್ಯೂಸ್ ಪತ್ರಿಕೆ ಅಂತ ಕರ್ಕೊಳ್ತೀವಿ. ಆ ಪತ್ರಿಕೆಯಲ್ಲಿ ಏನು ಮಾಡ್ತಾರೆ ಅವರು, 21ರಲ್ಲಿ ಹರಪ್ಪ ಉತ್ಖನನ ಆಗೈತಿ, 22ರಲ್ಲಿ ಮೆಹೆಂಜೋದಾರೋ ಉತ್ಖನನ ಆಗೈತಿ ಅಂತೇಳಿ ಆ ಪತ್ರಿಕೆಯಲ್ಲಿ ಪ್ರಕಟಿಸ್ತಾರೆ. ಆಂಗ್ಲ ಪತ್ರಿಕೆ ಅದು, ಇಂಗ್ಲೀಷ್ ನ್ಯೂಸ್ ಪತ್ರಿಕೆ. ಆ ಪ್ರಕಟಿಸಿದ ಮೇಲೆ ನಮಗೆ ಸಿಂಧೂ ನಾಗರಿಕತೆ ಇತ್ತು, ಹರಪ್ಪ ಮೆಹೆಂಜೋದಾರೋ ಇದ್ದವು ಅಂತ ಮಾಹಿತಿ ಗೊತ್ತಾಯಿತು. ಅಲ್ಲಿವರೆಗೂ ನಮಗೆ ಸಿಂಧೂ ನಾಗರಿಕತೆ ಬಗ್ಗೆ ಯಾವ ವಿಷಯನೂ ಗೊತ್ತಿರಲಿಲ್ಲ, ನೆನ್ಪಿಟ್ಕೊಳ್ರಿ. ಹಾಗಾದರೆ ಇದರೊಂದಿಗೆ ಜಗತ್ತಿನ ಭಾರತದ ಸುಮಾರು 500 ವರ್ಷಗಳ ಪುರಾತನ ಸಂಸ್ಕೃತಿಯ ಪರಿಚಯವಾಗುತ್ತೆ. ಇವರು ಪ್ರಕಟ ಮಾಡಿದ ಮೇಲೆ ನಮಗೇನಾಯಿತು, ಸಿಂಧೂ ನಾಗರಿಕತೆ ಇತ್ತು ಅಂತ ಗೊತ್ತಾಗುತ್ತೆ. ಭಾರತದ ಇತಿಹಾಸ 5000 ವರ್ಷಗಳ ಹಿಂದೆ ಹೋಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಮತ್ತು ಭಾರತದ ವಾಯುವ್ಯ ಗಡಿಯಲ್ಲಿರುವ ಸಿಂಧೂ ಪ್ರದೇಶದಲ್ಲಿ ಈ ಮುಂಚೆಯ ಅನ್ವೇಷಣೆಗಳು ನಡೆದಿದ್ವು. ಅಂದರೆ ಏನಾಗಿತ್ತಂದರೆ, ಇದಕ್ಕಿಂತ ಸ್ವಲ್ಪ ಹಳೆ ಸ್ಟೋರಿಗೆ ಹೋಗೋಣ. ಇವು ವಾಯುವ್ಯ ಭಾರತ ಅಂತ ಕರ್ಕೊಳ್ತೀವಿ. ಆ ವಾಯುವ್ಯ ಭಾರತದಲ್ಲಿ ಕೆಲವೊಂದು ಸಂಶೋಧನೆಗಳು ನಡೀತಾ ಹೋಗಿದ್ವು. ಏನಾಗಿದ್ದು ಅಂದರೆ, ಇದು ಸಹಿತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾರೆ. 1826ಅಲ್ಲಿ ಚಾರ್ಲ್ಸ್ ಮ್ಯಾಸನ್ ಅನ್ನೋ ವ್ಯಕ್ತಿ, 1826ರಲ್ಲಿ ಚಾರ್ಲ್ಸ್ ಮ್ಯಾಸನ್ ಅನ್ನೋ ವ್ಯಕ್ತಿ ಇವರು ಏನು ಮಾಡ್ತಾರೆ, ಹರಪ್ಪದ ನೆಲೆಗೆ ಇವರು ಭೇಟಿ ಕೊಟ್ಟಿರ್ತಾರೆ. ಭೇಟಿ ಕೊಟ್ಟು ಅಲ್ಲಿ ಅವಶೇಷಗಳನ್ನು ಆಧರಿಸಿ ಅವುಗಳನ್ನು ಸಾಮಾನ್ಯ ಶಕಪೂರ್ವ 4ನೇ ಶತಮಾನದ ಅಲೆಕ್ಸಾಂಡರ್ ಪೋರಸನನ್ನು ಸೋಲಿಸಿದ ಸ್ಥಳವೆಂದು ಗುರುತಿಸ್ತಾರೆ. ನೆನ್ಪಿಟ್ಕೊಳ್ರಿ, ಚಾರ್ಲ್ಸ್ ಮೆಸನ್ ಏನಂದರೆ ಇವರು 1826ರಲ್ಲಿ ಈ ಹರಪ್ಪ ವಿಸಿಟ್ ಕೊಡ್ತಾರೆ, ಆ ಪ್ಲೇಸಸ್ಗಳಿಗೆ ವಿಸಿಟ್ ಕೊಡ್ತಾರೆ. ಇಂದು ನಗರಗಳು ಉತ್ಖನನ ಆಗಿಲ್ಲ ಅಂದರೆ ಏನಾಗುತ್ತೆ ಅಂತ ಬಂದಾಗ ಇಲ್ಲಿ ಆ ಪ್ಲೇಸಸ್ ಹತ್ರ ಹೋಗ್ತಾರೆ. ಪ್ಲೇಸಸ್ ಹೋಗಿ ಅವ್ರು ಏನು ಹೇಳ್ತಾರೆ, 4ನೇ ಶತಮಾನದಲ್ಲಿ ಅಲೆಕ್ಸಾಂಡರು ಪೌರಸ್ನನ್ನು ಸೋಲಿಸಿದ ಸ್ಥಳ ಅಂತೇಳಿ ಗುರುತಿಸ್ತಾರೆ. ಹಾಗಾದರೆ ಕ್ವಶನ್ ಸಹಿತ ಇದನ್ನು ಕೇಳ್ತಾ ಹೋಗ್ತಾರೆ, ಇಂಪಾರ್ಟೆಂಟ್ ಆಗುತ್ತೆ. ಸಿಂಧೂ ನಾಗರಿಕತೆಯಲ್ಲಿ ಮೊದಲ ಬಾರಿಗೆ ನಿವೇಶನ ಇದೆ ಅಂತ ಗುರುತಿಸಿದ ವ್ಯಕ್ತಿ ಯಾರಂದರೆ ಆತನೇ ಚಾರ್ಲ್ಸ್ ಮರ್ಸನ್ ಅಂತ. ನೋಡಿ ಇದೆ ನಿಮಗೆ ಕಾಣ್ತಾ ಇದೆ, ಈ ವ್ಯಕ್ತಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಯಾರಂತ ಬಂದಾಗ ಚಾರ್ಲ್ಸ್ ಮ್ಯಾಸನ್, ಇವರು ಮೊದಲ ಬಾರಿಗೆ ಸಿಂಧೂ ನಾಗರಿಕತೆಯನ್ನು ಗುರುತಿಸಿದ ವ್ಯಕ್ತಿ ಅಂತ ಕರಿತೀವಿ. ಅಂದರೆ ಒಂದು ಯಾವುದೋ ಸ್ಥಳ ಇದೆ ಅಂತೇಳಿ ಇವರನ್ನು ಐಡೆಂಟಿಫೈ ಮಾಡ್ತಾರೆ. ಇನ್ನೊಬ್ಬ ಪ್ರವಾಸಿಗ ಬರ್ತಾನೆ, ಆತ ಅಲೆಕ್ಸಾಂಡರ್ ಬರ್ನ್ಸ್ ಅಂತ ಬರ್ತಾನೆ. ಇವರು ಆಗಿದ್ದ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವರು
ಈ ಒಂದು ಏನು ನೋಡಿ ಇಲ್ಲಿದೆ, ಅಲೆಕ್ಸಾಂಡರ್ ಬರ್ನ್ಸ್ ಅಂತ ಬರ್ತಾರೆ. ಇವರು ಎಂಬುವರು ಕೂಡ ಹರಪ್ಪ ನೆಲೆಗೆ ಸಂದರ್ಶಿಸಿದ್ದರು ಅಂತ. ಫಸ್ಟು ಚಾರ್ಲ್ಸ್ ಮರ್ಸನ್ ಬಂದಾಗ, ಆಮೇಲೆ ಮತ್ತೊಬ್ಬ ವ್ಯಕ್ತಿ ಬರ್ತಾರೆ, ಯಾರಂತ ಬಂದಾಗ ಅಲೆಕ್ಸಾಂಡರ್ ಬರ್ನ್ಸ್ ಅಂತ ಬರ್ತಾರೆ. ಇವರು ಹರಪ್ಪ ನೆಲೆಗೆ ಸಂದರ್ಶನ. ಮತ್ತು ಪುರಾತತ್ವ ಇಲಾಖೆಯ ಪ್ರಥಮ ಡೈರೆಕ್ಟರ್ ಆಗಿ ನೇಮಕ ಆಗ್ತಕ್ಕಂಥ ವ್ಯಕ್ತಿ ಯಾರಂದರೆ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ನೋಡಿ, ಇದು ಸತ್ಯ ಸ್ಪರ್ಧಾತ್ಮಕ ಪರೀಕ್ಷೆ. ಭಾರತೀಯ ಪುರಾತತ್ವ ಇಲಾಖೆಯ ಮೊದಲ ಡೈರೆಕ್ಟರ್ ಆಗಿ ನೇಮಕ ಆದಂಥ ವ್ಯಕ್ತಿ ಯಾರಂತ ಬಂದಾಗ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಕರ್ಕೊಳ್ತೀವಿ. ಹಾಗಾಗಿ ನೀವು ಇವ್ರನ್ನ ASI ಅಂತ ಕರ್ಕೊಳ್ತೀವಿ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ASI ಅಂತ ಕರ್ಕೊಳ್ತೀವಿ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಪಿತಾಮಹ ಯಾರು ಅಂತ ಬಂದಾಗ ಅವರು ಸಹಿತ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವರಂತ ಕರ್ಕೊಳ್ತೀವಿ. ASIನ ಪಿತಾಮಹ ಅಂತ ಕರ್ಕೊಳ್ತೀವಿ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವರನ್ನು. ಹಾಗಾದರೆ ಬನ್ನಿ ಮತ್ತೆ ವಿಷಯಕ್ಕೆ ಹೋಗುವಂಥ ಪ್ರಯತ್ನ ಮಾಡೋಣ. ಹಾಗಾದರೆ ಅವರು ಚಿಕ್ಕ ಪ್ರಮಾಣದ ಉತ್ಖನನಗಳನ್ನು ಕೈಗೊಳ್ತಾರೆ. ಮತ್ತಲ್ಲಿ ಪ್ರಾಚೀನ ನಾಗರಿಕತೆ ಕುರುಗಳನ್ನು ಇದೆ ಎಂದು ಅವರು ಗುರುತಿಸಲು ಸಾಧ್ಯವಾಗಲಿಲ್ಲ. ಅಂದರೆ ಸ್ಟಾರ್ಟ್ ಮಾಡ್ತಾರೆ ಯಾರಂತ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮು, ಬಟ್ ಚಿಕ್ಕ ಪ್ರಮಾಣದ ಉತ್ಖನನಗಳು ಸ್ಟಾರ್ಟ್ ಆಗ್ತವೆ. ಬಟ್ ಅವರಿಗೆ ಯಾವುದೇ ಕುರುಗಳು ಮಾಹಿತಿ ಅವರಿಗೆ ಸಿಗಲ್ಲ, ಸ್ವಲ್ಪ ಪ್ರಮಾಣದ ಸಹಿತ ಸ್ಪಷ್ಟವಾಗಿ ಸಿಗಲ್ಲ. ಅದರ ಮುಂದೆ 1924ರಲ್ಲಿ ಜಾನ್ ಮಾರ್ಷಲ್ ಅವರ ನೇತೃತ್ವದಲ್ಲಿ ಒಂದು ಮೊದಲ ಬಾರಿಗೆ ವಿಶ್ವಕ್ಕೆ ಭಾರತ ಪ್ರಾಚೀನ ನಾಗರಿಕತೆಯ ಶೋಧನಾ ಪ್ರಕಟವಾಯಿತು ಅಂತ ಕರಿತೀವಿ. ಅಂದರೆ ಜಾನ್ ಮಾರ್ಷಲ್ ಅವರ ಒಂದು ನೇತೃತ್ವದಲ್ಲಿ ಶೋಧನಾ ಕಾರ್ಯ 1921ರಲ್ಲಿ ದಯಾರಾಮ್ ಸಾಹನಿ, 1922ರ RD ಬ್ಯಾನರ್ಜಿ. ಯಾರ ಮಾರ್ಗದರ್ಶನ ನಿಮ್ಗೆ ಹೇಳಿದ್ದೆ? ಜಾನ್ ಮಾರ್ಷಲ್ ಅವರ ಮಾರ್ಗದರ್ಶನ ಅಂತ ಹೇಳಿದೆ. ಅವರ ಮಾರ್ಗದರ್ಶನ 1924ರಲ್ಲಿ ಪ್ರಕಟ ಆಗುತ್ತಲ್ಲ, ಆ ಪ್ರಕಟ ಆದಮೇಲೆ ನಮಗೆ ಮಾಹಿತಿ ಗೊತ್ತಾಗುತ್ತೆ. ಈ ನಾಗರಿಕತೆ ವಿಸ್ತಾರವು ಬಹು ವ್ಯಾಪಕವಾಗಿದ್ದು ಅದು ಸಿಂಧೂ ಮತ್ತು ಗುಪ್ತಗಾಮಿನಿ ಎಂದು ಕರೆಯುವ ಸರಸ್ವತಿ ನದಿ ಕಣಿವೆಗಳನ್ನು ಒಳಗೊಂಡಿದೆ. ಹಾಗಾದರೆ ಇದು ಸಿಂಧೂ ನದಿ ಮತ್ತು ಗುಪ್ತಗಾಮಿನಿ ಎಂದು ಕರೆಯುವ ಸರಸ್ವತಿ. ಯಾಕೆ ಗುಪ್ತಗಾಮಿನಿ ಅಂತ ಕರಿತೀವಿ? ಸರಸ್ವತಿ ನದಿ ಇದೆಯಲ್ಲ, ಇತ್ತೀಚೆಗೆ ಅದು ಬತ್ತಿ ಹೋಗಿದೆ. ಹಾಗಾಗಿ ಬತ್ತಿ ಹೋಗಿರುವ ಜಾಗವನ್ನು ಗುಪ್ತಗಾಮಿನಿ ಅಂತ ಕರಿತೀವಿ, ಅಥವಾ ಇಂಗ್ಲೀಷಿಂದ ಗ್ರೀನ್ ಬೆಲ್ಟ್ ಅಂತ ಕರಿತೀವಿ. ಗ್ರೀನ್ ಬೆಲ್ಟ್ ಅಂತ ಕರಿತೀವಿ. ಯಾವ ಬೆಲ್ಟ್? ಗ್ರೀನ್ ಬೆಲ್ಟ್ ಅಂತ ಕರಿತೀವಿ. ಯಾವುದನ್ನು? ಗುಪ್ತಗಾಮಿನಿಯನ್ನು. ಹಾಗಾಗಿ ಸರಸ್ವತಿ ನದಿ ಪ್ರಸ್ತುತ ಏನಾಗಿದೆ, ಅದು ಬತ್ತಿ ಹೋಗಿದೆ. ಅದನ್ನು ನಾವೇನು ಕರ್ಕೊಳ್ತೀವಿ? ಗುಪ್ತಗಾಮಿನಿ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ನೆಕ್ಸ್ಟ್ ಈ ನಾಗರಿಕತೆ ಸರಸ್ವತಿ ಸಿಂಧೂ ಸರಸ್ವತಿ ನಾಗರಿಕತೆ ಅಂತ ಕರಿತೀವಿ. ಯಾಕಂದರೆ ಈ ನಾಗರಿಕತೆನ ಇತ್ತೀಚೆಗೆ ಸಿಂಧೂ ಸರಸ್ವತಿ ನಾಗರಿಕತೆ ಅಂತೇಳಿ ಕರಿತಾ ಹೋಗ್ತೀವಿ. ಸ್ನೇಹಿತರೆ, ಈ ಪೇಜ್ ಇದೆಯಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು 1924ರಲ್ಲಿ ಈ ಉತ್ಖನನ ಕಾರ್ಯ ಮುಗಿದು, ಅಂದರೆ 21-22ರಲ್ಲಿ ಆಗೈತಿ, 24ರಲ್ಲಿ ಪ್ರಕಟ ಆಯಿತು. ಹಾಗಾಗಿ 2024ಕ್ಕೆ ಎಷ್ಟು ವರ್ಷ ಆಯಿತು? 100 ವರ್ಷ ಆಯಿತು. ಹಾಗಾಗಿ ಈ ನಾಗರಿಕತೆಯನ್ನು ಶತಮಾನ ಕಂಡ ಸಿಂಧೂ ನಾಗರಿಕತೆ ಶೋಧನೆ ಅಂತೇಳಿ ಈ ಪೇಜಲ್ಲಿ ಅದ್ಭುತವಾದ ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ಭಾಳ ಚೆನ್ನಾಗಿ ನೋಡ್ಕೊಳ್ತಾ ಹೋಗ್ತೀವಿ. ಬನ್ನಿ ಮುಂದಿನ ಪೇಜ್ಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಅದ್ಭುತವಾದಂಥ ಒಂದು ಕಾನ್ಸೆಪ್ಟ್ ಇದೆ ಸಿಂಧೂ ನಾಗರಿಕತೆದು. ನಗರ ಯೋಜನೆ ಅಂತ ಕರ್ಕೊಳ್ತೀವಿ, ಇಂಗ್ಲೀಷಿಂದ ಟೌನ್ ಪ್ಲಾನಿಂಗ್ ಅಂತ ಕರ್ಕೊಳ್ತೀವಿ. ಟೌನ್ ಪ್ಲಾನಿಂಗ್ ಅಂತ ಕರ್ಕೊಳ್ತೀವಿ. ಟೌನ್ ಪ್ಲಾನಿಂಗ್ ಅಂತೇಳಿ ಇದನ್ನು ನಾವು ಕರ್ಕೊಳ್ತೇವೆ, ಟೌನ್ ಪ್ಲಾನಿಂಗ್. ಹಾಗಾದರೆ ಸಿಂಧೂ ನಾಗರಿಕತೆಯ ಟೌನ್ ಪ್ಲಾನಿಂಗ್ ಬಗ್ಗೆ ಅಥವಾ ನಗರ ಯೋಜನೆ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಏನು ಸರ್ ನಗರ ಯೋಜನೆ ಹೆಂಗಿದೆ ಅವ್ರದ್ದು? ಈಗಿನ ನಗರಗಳು ನಾಚಿಸುವ ರೀತಿಯಲ್ಲಿ ಸಿಂಧೂ ನಾಗರಿಕತೆ ಇತ್ತು ಅಂತ. ಹಾಗಾದರೆ ಹರಪ್ಪದ ನಗರಗಳಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ಭಾಗಗಳನ್ನು ಕಾಣಬಹುದು. ಎಸ್, ಈಗ ನಿಮಗೆ ಒಂದು ಚಿತ್ರವನ್ನು ಫಸ್ಟ್ ನೋಡ್ಕೊಂಬಿಡೋಣ. ನೋಡ್ಕೊಂಡ್ಮೇಲೆ ನಿಮಗೆ ಆ ನಾಗರಿಕತೆ ಹೆಂಗಿತ್ತು ಅಂತ ಒಂದು ಚಿತ್ರದ ಮೂಲಕ ನೋಡುವಂಥ ಪ್ರಯತ್ನ ಮಾಡೋಣ. ಪಶ್ಚಿಮದ ಭಾಗವು ಕಿರಿದಾಗಿದ್ದು ಮತ್ತು ಎತ್ತರದಲ್ಲಿತ್ತು ಅಂತ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ನಮಗೆ ಈ ಥರ ತೊಗೊಂಬಿಡೋಣ, ಹಿಂಗೆ ತೊಗೊಳ್ಳೋಣ. ಅಂದರೆ ಡೌನ್ ಇದೆ, ನಾಗರಿಕತೆ ಹೆಂಗಿದೆ? ಡೌನ್ ಇದೆ. ಹಾಗಾದರೆ ಇದು ಪಶ್ಚಿಮ ಭಾಗ, ಇದು ಪೂರ್ವ ಭಾಗ. ಪೂರ್ವ ಭಾಗ ಏನಿದೆ ಇಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ನೋಡೋದಾದರೆ ಈ ಥರ ವಿಸ್ತೀರ್ಣ ದೊಡ್ಡದು, ಇದು ವಿಸ್ತೀರ್ಣ ಚಿಕ್ಕದಿರುವಂಥದ್ದು. ಇದು ಪೂರ್ವ ಭಾಗ ಅಂತೀವಿ, ಇದು ಪಶ್ಚಿಮ ಭಾಗ ಅಂತೀವಿ. ಅಂದರೆ ಲೇಔಟ್ ಈ ಥರ ಇದಾವ್ರಿ, ಡೌನ್ ಇದೆ. ಈ ಏರಿಯಾನಿರೋದೇ ಡೌನ್ ಇದೆ. ಫಾರ್ ಎಕ್ಸಾಂಪಲ್ ನಿಮಗೆ ಮುಂದೆ ಸಿಗುತ್ತೆ. ಎಸ್, ಇಲ್ಲಿ ನೋಡ್ರಿ, ಈ ಭಾಗ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಹೈಟ್ ಇದೆ, ಕಾಣ್ತಾ ಇದೆ ಅನ್ಕೊಂತೀವಿ ನಿಮಗೆ. ಇಲ್ಲಿಂದ ಇಲ್ಲಿಗೆ ಏನಿದೆ? ಹೈಟ್ ಇದೆ. ಇಲ್ಲಿ ಇದು ಡೌನ್ ಇದೆ, ಈ ಭಾಗ ಏನಿದೆ ಡೌನ್ ಇದೆ. ಹಾಗಾಗಿ ಲೇಔಟ್ ಈ ಥರ ಇರ್ತದೆ ರೀ, ಲೇಔಟ್ ಈ ಥರ ಇರುತ್ತೆ. ಇದು ಪಶ್ಚಿಮ ಭಾಗ ಅಂದ್ಕೊಡ್ರಿ, ಪಶ್ಚಿಮ ಭಾಗ ಚಿಕ್ಕದಿರುತ್ತೆ. ಇದು ಪೂರ್ವ ಭಾಗ ಏನಾದರೆ ಇದು ಎತ್ತರ ದೊಡ್ಡದಾಗಿರುತ್ತೆ. ಹಾಗಾಗಿ ಅರ್ಥ ಮಾಡ್ಕೊಡ್ರಿ, ಈ ಆಲ್ಮೋಸ್ಟ್ ಲೇಔಟ್ಗಳು ಹಿಂಗೆ ಇರ್ತವ್ರಿ. ಇದೆಲ್ಲ ಸಿಂಧೂ ನಾಗರಿಕತೆಯಲ್ಲಿ ಸ್ವಲ್ಪ ಡೌನ್ಗೆ ಕಟ್ಕೊಳ್ತಾರೆ. ಯಾಕಂದರೆ ಜನಸಾಮಾನ್ಯರು ವಾಸ ಮಾಡ್ತಾರೆ. ಇಲ್ಲಿ ಪುರೋಹಿತ ವರ್ಗದ ಉನ್ನತ ವರ್ಗದವರು ವಾಸ ಮಾಡಲಿಕ್ಕೆ ಇಲ್ಲಿ ಕೋಟೆಗಳನ್ನು ಕಟ್ಕೊಳ್ತಾರೆ. ಇಲ್ಲಿ ಯಾವುದೇ ಕೋಟೆಗಳು ಇರಲ್ಲ. ಇದನ್ನ ಸಿಟಾಡೆಲ್ಸ್ ಅಂತ ಕರೀತಾರೆ. ಆಮೇಲೆ ಅದನ್ನ ನಾವು ನೋಡೋಣ, ಚಿತ್ರಗಳ ಬಗ್ಗೆ ವಿಷಯಗಳನ್ನು ತಿಳ್ಕೊಳ್ಳೋಣ. ಎಸ್, ಬನ್ನಿ ಮತ್ತೆ ವಿಷಯಕ್ಕೆ ಹೋಗೋಣ. ಹಾಗಾದರೆ ಇದನ್ನು ಪ್ರಾಕ್ತನ ಶಾಸ್ತ್ರಜ್ಞರು ಕೋಟೆ ಎಂದಿದ್ದಾರೆ. ನಿಮ್ಗೆ ಹೇಳಿದ್ದೆ ನಾನು, ಈ ಭಾಗವನ್ನು ಏನು ಕರೀತಾರೆ? ಮೇಲಿನ ಭಾಗವನ್ನು ಕೋಟೆ ಅಂತ ಕರೀತಾರೆ. ಮೇಲಿನ ಭಾಗವನ್ನು ಏನು ಕರೀತಾರೆ? ಕೋಟೆ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನಿಮಗೆ ಇನ್ನೂ ತಿಳಿಸುವಂಥ ಪ್ರಯತ್ನ ಮಾಡೋಣ. ಇಲ್ಲಿ ನೋಡ್ರಿ, ಎಸ್, ಈ ಥರ ಇದೆ, ಈ ಥರ ಡೌನ್ ಇದೆ. ಇದು ಚಿಕ್ಕ ಪೂರ್ವ ಭಾಗ. ಇದನ್ನ ಪೂರ್ವ ಭಾಗ ಅಂತ ಕರ್ಕೊಳ್ತೀವಿ, ಇದನ್ನು ಪಶ್ಚಿಮ ಭಾಗ ಅಂತ ಕರ್ಕೊಳ್ತೀವಿ. ಅಥವಾ ಇದಕ್ಕೆ ಕಾಂಪೌಂಡ್ ಇದೆ, ಇದಕ್ಕೇನಿದೆ? ಕಾಂಪೌಂಡ್ ಇರುತ್ತೆ. ಎಸ್, ವೆಯ್ಟ್ ಮಾಡಿರಿ.
ಕಾಂಪೌಂಡ್ ಇರುತ್ತೆ. ಇದಕ್ಕೆ ಕೋಟೆ ಭಾಗ ಅಂತ ಕರ್ಕೊಳ್ತೀವಿ. ಯಾವ ಭಾಗ ಇದು? ಕೋಟೆ ಭಾಗ ಅಂತ ಕರ್ಕೊಳ್ತೀವಿ. ಯಾವ ಭಾಗ ಇದು? ಕೋಟೆ ಭಾಗ. ಇದನ್ನು ಕೋಟೆ ಭಾಗ ಅಂತ ಕರೀತಾರೆ, ಕೋಟೆ ಭಾಗ. ಅಥವಾ ಸಿಟಾಡೆಲ್ಸ್ ಅಂತ ಕರೀತಾರೆ, ಸಿಟಾಡೆಲ್ಸ್. ಯಾವ ಡೆಲ್ಸ್? ಸಿಟಾಡೆಲ್ಸ್ ಅಂತ ಕರಿತೀವಿ. ಇಲ್ಲಿ ಜನಸಾಮಾನ್ಯರು ವಾಸ ಮಾಡ್ತಾರೆ, ಇಲ್ಲಿ ಪುರೋಹಿತ ವರ್ಗದವರು ವಾಸ ಮಾಡ್ತಾರೆ. ಇಲ್ಲಿ ಕಾಂಪೌಂಡ್ ಇದೆ, ಇದು ಯಾವುದೇ ಕಾಂಪೌಂಡ್ ಇಲ್ಲ. ಇದನ್ನು ನೋಡಿರಿ, ಇಂಪಾರ್ಟೆಂಟಾಗಿ ಗ್ರಾಮೀಣ ಭಾಗ ಅಂತಂದು ಕರಿತೀವಿ. ಇದನ್ನ ಗ್ರಾಮೀಣ ಭಾಗ ಅಂತ ಕರ್ಕೊಳ್ತೀವಿ. ಇದನ್ನು ನಾವು ಕೋಟೆ ಭಾಗ ಅಂತ ಕರ್ಕೊಳ್ತೀವಿ. ಇದು ಒಂದು ನಗರ ಇದೆ. ಆಲ್ಮೋಸ್ಟು ಸಿಂಧೂ ನಾಗರಿಕತೆಯ ಹೆಚ್ಚು ನಗರಗಳೇನಿದ್ದಾವೆ, ಹೆಚ್ಚು ನಗರಗಳು ಇದೇ ಶೇಪಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನಿಮಗೆ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಬನ್ನಿ ಮುಂದಿನ ಒಂದು ಕಾನ್ಸೆಪ್ಟ್ಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಹಾಗಾದರೆ ಪೂರ್ವ ಭಾಗ ವಿಶಾಲವಾಗಿದ್ದು, ವೇಟ್ ಮಾಡಿರಿ, ನೋಡಿರಿ, ಪೂರ್ವ ಭಾಗ ವಿಶಾಲವಾಗಿದ್ದು ತಗ್ಗಿನ ಪ್ರದೇಶದಲ್ಲಿ ಇರುತ್ತದೆ. ಭಾಳ ಅದ್ಭುತವಾಗಿ ನಾವು ಹೇಳ್ತಾ ಹೋಗಿದ್ವಿ. ಪೂರ್ವ ಭಾಗ ಏನಿರುತ್ತೆ? ವಿಶಾಲವಾಗಿರುತ್ತೆ. ಮತ್ತು ಎಲ್ಲಿರುತ್ತೆ ಅಂತೇಳಿದೆ? ತೆಗ್ಗಲ್ಲಿರುತ್ತೆ ಅಂತೇಳಿದೆ. ಪೂರ್ವ ಭಾಗ ತೆಗ್ಗಲ್ಲಿರುತ್ತೆ. ನೋಡಿರಿ, ಇದು ಪೂರ್ವ ಭಾಗ ತಗ್ಗಲ್ಲಿದೆ ಅಂತ ಅರ್ಥ. ಓಕೆನಾ? ಈಗ ಮತ್ತೆ ವಿಷಯಕ್ಕೆ ಹೋಗುವಂಥ ಮಾಡೋಣ. ಇದನ್ನು ಕೆಳಗಿನ ಗ್ರಾಮವೆಂದು ಕರಿತೀವಿ. ನಿಮ್ಗೆ ಹೇಳಿದ ಗ್ರಾಮ ಭಾಗ ಅಂತ ಕರಿತೀವಿ, ಕೆಳಗಿನ ಗ್ರಾಮ ಭಾಗ ಅಂತೀವಿ. ಪ್ರತಿಯೊಂದು ಭಾಗದ ಸುತ್ತಲೂ ಸುಟ್ಟ ಇಟ್ಟಿಗೆಗಳ ಗೋಡೆಯನ್ನು ಕಟ್ಟಿರುವುದು ಕಂಡುಬರುತ್ತದೆ. ಒಂದು ಕಟ್ಟಡದ ಮುಂದೆ ಸುತ್ತ ಏನಿರುತ್ತೆ? ಒಂದು ಕಾಂಪೌಂಡ್ ಥರ ಕಟ್ಟಿರೋ ಕಾಣುತ್ತೆ. ಇಟ್ಟಿಗೆಗಳನ್ನು ಪರಸ್ಪರ ಬೆಸೆದುಕೊಳ್ಳುವಂತೆ ಅಳವಡಿಸಿದ್ದರಿಂದ ಗೋಡೆ ಹೆಚ್ಚು ಭದ್ರವಾಗಿರುತ್ತೆ. ಅಂದರೆ ಗೋಡೆಗಳು ಎಷ್ಟು ಅದ್ಭುತವಾಗಿ ಚೆನ್ನಾಗಿ ಕಟ್ಟಿದ್ರು ಅಂದರೆ, ಈಗಿನ ಕಟ್ಟಡಗಳು ನೋಡ್ಕೊಂಡು ನಾಚ್ಕೋಬೇಕ್ರಿ. ಆ ಥರ ಕಟ್ಟಡ ಕಟ್ಟೋರು ಎಂಥ ಅದ್ಭುತವಾದ ಕಟ್ಟಡನ ಕಟ್ತಾರೆ ಇವರು. ನೋಡಿ ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಇಟ್ಟಿಗೆಗಳು ಯಾವ ರೀತಿ ಬೆಸ್ಕೊಂಡಿದ್ದಾವೆ ಅಂದರೆ, ಈಗೂ ಸಹಿತ ಸುಮಾರು 500 ವರ್ಷಗಳಾದರೂ ಸಹಿತ ಆ ಇಟ್ಟಿಗೆಗಳನ್ನು ಅಲ್ಲಾಡ್ಸೋಕ್ಕಾಗಿಲ್ಲ. ಅಷ್ಟೊಂದು ಗಟ್ಟಿಯಾಗಿ ಭದ್ರವಾಗಿ ಒಂದಕ್ಕೊಂದು ಇಟ್ಟಿಗೆಗಳು ಕೂಡ್ಕೊಂಡಿರ್ತವೆ. ನೋಡಿ, ಅದ್ಭುತವಾದ ಇಟ್ಟಿಗೆಗಳು ನಮಗೆ ಕಾಣ್ತದವೆ, ಅದ್ಭುತವಾದ ಜೋಡಣೆಗಳು ನಮಗೆ ಕಾಣ್ತದವೆ ಸಿಂಧೂ ನಾಗರಿಕತೆಯಲ್ಲಿ. ಅಷ್ಟೊಂದು ಅದ್ಭುತವಾದ ಒಂದು ಕಟ್ಟಡಗಳು ಅಂತೇಳಿ ಇದನ್ನು ನಾವು ಕರೀತಾ ಹೋಗ್ತೀವಿ. ಹಾಗಾದರೆ ಸುಟ್ಟ ಇಟ್ಟಿಗೆಗಳ ಬಳಕೆ ಸಂಸ್ಕೃತಿ ಉನ್ನತನ್ನು ಸೂಚಿಸ್ತದೆ. ಅಂದರೆ ಆಗಿನ ಕಾಲಕ್ಕೆ ಸುಟ್ಟ ಇಟ್ಟಿಗೆಗಳನ್ನು ಬಳಸ್ಕೊಂಡಿರೋ ಅಂದರೆ ಇವರು ಎಂಥ ಉನ್ನತ ಸಂಸ್ಕೃತಿಯನ್ನು ಹೊಂದಿದ್ರು ಅನ್ನೋಕ್ಕೆ ನಮಗೆ ತುಂಬ ಸಾಕ್ಷಿಗಳಾಗಿ ಸಿಗ್ತಾ ಹೋಗ್ತವೆ. ಇನ್ನೊಂದು ಪಟ್ಟಣವಾದ ಮೊಹೆಂಜೊದಾರೋದಲ್ಲಿನ ಒಂದು ಕೊಳವನ್ನು ನಾವು ಕಟ್ಟಲಾಗಿತ್ತು. ಇದನ್ನು ನಾವು ಏನು ಕರಿತೀವಿ ಅಂದರೆ ವಿದ್ವಾಂಸರ ಸ್ನಾನದ ಕೊಳವೆಂದಿದ್ದಾರೆ. ಬಹುಶಃ ಎಲ್ಲ 100% ಇದು ಇದೆಯಲ್ಲ ಸಿಂಧೂ ನಾಗರಿಕತೆಯ ಸ್ನಾನ ಗೃಹ. ಇದೆಯಲ್ಲ, ಇದು ಕಾಣ್ತಿದೆಯಲ್ಲ ನಿಮಗೆ, ಈ ಒಂದು ಪ್ಲೇಸ್ ಏನಿದೆ ಇದು ಸಿಂಧೂ ನಾಗರಿಕತೆಯ ಸ್ನಾನ ಗೃಹ ಅಂತ ಕರ್ಕೊಳ್ತೀವಿ. ಹಾಗಾದರೆ ಇದು ಏನಿದೆ ಸರ್? ಹಾಗಾದರೆ ಇದು ನೋಡಿರಿ, ಇಂಪಾರ್ಟೆಂಟಾಗಿ 108 × 180 ಉದ್ದ ಅಡಿ ಅಗಲವನ್ನು ಹೊಂದಿರತಕ್ಕಂಥ ಸಿಂಧೂ ನಾಗರಿಕತೆ ಅಂತ ಕರ್ಕೊಳ್ತೀವಿ. ಹಾಗಾದರೆ ಇದ್ರ ಬಗ್ಗೆ ಮತ್ತೆ ನಾವು ವಿಷಯ ನೋಡ್ತಾ ಹೋಗೋಣ. ಇದನ್ನು ಇಟ್ಟಿಗೆಗಳಿಂದ ಕಟ್ಟಲಾಗಿದೆ. ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ಎಚ್ಚರ ವಹಿಸಿದ್ದಾರೆ. ಇದು ಎರಡೂ ಕಡೆಗಳಲ್ಲಿ ಇಳಿಯುವ ಮೆಟ್ಟಿಲುಗಳಿದ್ದು ಸುತ್ತಲೂ ಕೋಟೆಗಳಿವೆ. ಬಹುಶಃ ಇದರ ನೀರಿನ ಪೂರೈಕೆಯು ಬಾವಿಯಿಂದ ಆಗುತ್ತಿತ್ತು ಹಾಗೂ ಬಳಕೆ ನೀರನ್ನು ಹೊರಗಡೆ ಬಿಡಲಾಗುತ್ತಿತ್ತು. ಈ ಒಂದು ಕೊಳದಲ್ಲಿ ಮುಖ್ಯ ವ್ಯಕ್ತಿಗಳು ವಿಶೇಷವಾದ ಸಂದರ್ಭದಲ್ಲಿ ಸ್ನಾನ ಮಾಡುತ್ತಿದ್ದಿರ್ಬೋದು ಅಂತ ಹೇಳ್ತಾ ಹೋಗ್ತೀವಿ. ಕ್ಲಿಯರೆನ್ಸ್ ಇರ್ಬೋದು ಅಂತ ಸ್ವಲ್ಪ ಇದ್ರ ಬಗ್ಗೆ ನೋಡೋಣ ಇನ್ನು. ಹಾಗಾದರೆ ಇಲ್ಲಿ ನೋಡ್ರಿ, ಈ ಕಡೆ ಮೆಟ್ಲಿದ್ದಾವೆ, ಇಲ್ಲಿ ಸಹಿತ ಈ ಭಾಗ ಅಂತ ಕರಿತೀವಿ. ಈ ಭಾಗದಿಂದ ಸಹಿತ ಅಲ್ಲಿ ಕೆಳಗಡೆ ಇರಲಿಕ್ಕೆ ಮೆಟ್ಲಿಗಳು ಕಂಡುಬರ್ತವೆ. ಇಲ್ಲಿ ಸ್ನಾನ ಮಾಡಿದಂಥ ವ್ಯಕ್ತಿ ಇಲ್ಲಿ ಬಟ್ಟೆಗಳನ್ನು ಚೇಂಜ್ ಮಾಡಲಿಕ್ಕೆ, ಮತ್ತೊಂದು ಸಲ ರಿಫ್ರೆಶ್ ಆಗಲಿಕ್ಕೆ, ಮತ್ತಿಲ್ಲಿ ಕೆಲವೊಂದು ರೂಮ್ಗಳಿರ್ತವೆ, ಎಲ್ಲ ಬಿದ್ದು ಹೋಗಿದ್ದಾವೆ ರೂಮ್ಗಳಿದ್ದಾವೆ. ರಿಫ್ರೆಶ್ ಆಗಲಿಕ್ಕೆ, ಬಟ್ಟೆಗಳನ್ನು ಚೇಂಜ್ ಮಾಡಲಿಕ್ಕೆ, ಮತ್ತು ನೀರು ಇದೆಯಲ್ಲ ಈ ಭಾಗ, ಈ ಒಂದು ಡೌನಲ್ಲಿ ಒಂದು ಕೊಳ ಇದೆ, ಈ ಭಾಗದ ನೀರು ಹೊರಗಡೆ ಹೋಗ್ತಿತ್ತು, ಮತ್ತು ಈ ಭಾಗದಿಂದ ನೀರು ಒಳಗಡೆ ಬರ್ತಿತ್ತು. ಅಂದರೆ ಬಾವಿಯಿಂದ ನೀರನ್ನು ತೋರಿಸ್ಕೊಳ್ತಾಯಿದ್ರು, ಮತ್ತು ನೀರು ಹೊರಗಡೆ ಸ್ನಾನ ಆದಮೇಲೆ ಫ್ರೆಶ್ ಅಪ್ ಅಂದರೆ ಇಲ್ಲಿ ಗಲೀಜಾಗಿರುವಂಥ ನೀರನ್ನು ಹೊರಗಡೆ ಬಿಡ್ತಾಯಿದ್ರು. ಎಷ್ಟೊಂದು ಅದ್ಭುತವಾದ ಒಂದು ಸ್ಕಿಲ್ಲನ್ನು ಹೊಂದಿದ್ರು ಈ ನಾಗರಿಕತೆ. ಅಂದರೆ ಹಾಗಾಗಿ ಜಾನ್ ಮಾರ್ಷಲ್ ಅದನ್ನು ಏನು ಮಾಡ್ತಾರೆ ಅಂದರೆ ಒಂದು ವಿಶಿಷ್ಟವಾದ ಪ್ಲೇಸ್ ಅಂತ ಕರಿತಾ ಹೋಗ್ತೀವಿ. ಅದು ಜಗತ್ತಿನ ಅದ್ಭುತಗಳಲ್ಲಿ ಇದು ಒಂದು ಅಂತೇಳಿ ಜಾನ್ ಮಾರ್ಷಲ್ ಇದನ್ನ ಕರಿತಾ ಹೋಗ್ತಾರೆ. ಇದು ಒಂದು ಸ್ನಾನ ಗೃಹ ಇದೆ. ಇದು ಎಲ್ಲಿದೆ ಅಂದರೆ ಇದು ಮೊಹೆಂಜೊದಾರೋದಲ್ಲಿ ಕಂಡುಬರ್ತಕ್ಕಂಥದ್ದು. ಓಕೆನಾ? ಇಲ್ಲಿ ನಿಮಗೆ ಕೆಲವೊಂದು ಚಿತ್ರಗಳು ಕಾಣ್ತವೆ. ಚಿತ್ರಗಳ ಬಗ್ಗೆ ಮತ್ತೆ ನಾವು ಮಾತಾಡ್ತೀವಿ. ಆಮೇಲೆ ಕಂಚಿನ ನರ್ತಕಿ ಮೂರ್ತಿ ಇದೆ, ಪುರುಷ ಮುಖಂಡದ ಶಿಲಾ ಮೂರ್ತಿ ಇದೆ, ಸಿಂಧು ಲಿಪಿ ಇದೆ, ಸ್ವಸ್ತಿಕ್ ಚಿಹ್ನೆ ಇದೆ. ನಿಮಗೆ ಇಲ್ಲಿ ನೋಡಿರಿ, ಇದು 10 ಇಂಚಿನ ಕಂಚಿನ ನರ್ತಕಿ ಮೂರ್ತಿ. ಇದು ಯಾರಂತ ಬಂದಾಗ ಗಡ್ಡಧಾರಿ ಪುರುಷ ಅಂತ ಕರ್ಕೊಳ್ತೀವಿ. ಭಾಳ ಇಂಪಾರ್ಟೆಂಟ್ ಇದು. ಮೊಹೆಂಜೊದಾರೋ ಕಂಡು ಬರ್ತದೆ, ಗಡ್ಡಧಾರಿ ಪುರುಷ ಅಂತೀವಿ. ಇದು ಮತ್ತು ಸ್ವಸ್ತಿಕ್ ಚಿಹ್ನೆ ಆಗಿರ್ಬೋದು. ಸ್ವಸ್ತಿಕ್ ಚಿಹ್ನೆ ನಿಮಗೆ ಕಾಣ್ತದೆ ಇಲ್ಲಿ, ಸ್ವಸ್ತಿಕ್ ಚಿಹ್ನೆ. ಅದ್ರ ಜೊತೆಗೆ ಇಲ್ಲಿ ಸಿಂಧು ಲಿಪಿ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀವಿ ನಾವು. ಅದ್ಭುತವಾದ ಕಾನ್ಸೆಪ್ಟ್ ಇದೆ ಇಲ್ಲಿ, ಮುಂದೆ ನಾವು ಆಮೇಲೆ ನೋಡ್ತಾ ಹೋಗೋಣ. ಬನ್ನಿ ಮತ್ತೆ ವಿಷಯಕ್ಕೆ ಹೋಗೋಣ. ಈಗ ಇತರ ನಗರಗಳಾದ ಕಾಲಿಬಂಗನ್, ಲೋಥಲ್ ಬೆಂಕಿಯ ಒಲೆಗಳನ್ನು ನಾವು ಕಂಡು ಬಂದಿವೆ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಬರೀ ಹರಪ್ಪ ಮೊಹೆಂಜೊದಾರೋ ಅಷ್ಟೇ ಇಲ್ಲ, ಕೆಲವೊಂದು ನಗರಗಳಿದ್ದಾವೆ. ಯಾವಂತ ಬಂದಾಗ ಕಾಲಿಬಂಗನ್ ನಗರ ಇದೆ. ಇದ್ರ ಬಗ್ಗೆ ನಾವು ಮತ್ತೆ
ಎಕ್ಸ್ಪ್ಲನೇಷನ್ ಬಂದಾಗ ನಾವು ತರಗತಿ ವೈಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ತರಗತಿಯಲ್ಲಿ ಏನೇನಿದೆ ಅದು ಮಾತ್ರ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಇನ್ನು ಎಕ್ಸ್ಪ್ಲೇನ್ ಬಂದಾಗ ಖಂಡಿತವಾಗಿ ನಿಮಗೆ ಎಕ್ಸ್ಪ್ಲೇನ್ ಆಗಿ ತಿಳಿಸ್ತಾ ಹೋಗೋಣ. ಕಾಲಿಬಂಗನ್ ನಗರವನ್ನು ಉತ್ಖನನ ಮಾಡಿದ್ದು ಇದು ಎಲ್ಲಿದೆ ಅಂದರೆ ರಾಜಸ್ಥಾನದಾಗಿದೆ. ಹಾಗಾದರೆ ಇದು ಯಾವ ನದಿ ದಂಡೆ ಮೇಲಿದೆ? ಸರಸ್ವತಿ ನದಿ ದಂಡೆ ಮೇಲಿದೆ. ಅಗ್ನಿಕುಂಡಗಳು ಸಹಿತ ಇಲ್ಲಿ ಕಂಡು ಬರ್ತವೆ. ಭೂಕಂಪದಿಂದ ಅವನತಿ ಹೊಂದಿದ ಏಕೈಕ ನಗರ ಅಂದರೆ ಕಾಲಿಬಂಗಾನು. ಇಲ್ಲಿ ಒಂಟೆ ಕಾಲಿನ ಎಲುಬುಗಳಾಗಿರ್ಬೋದು, ಆಮೇಲೆ ಒಂಟೆ ಕಾಲು ಜಿಂಕೆ ಕಾಲಿನ ಎಲುಬುಗಳಾಗಿರ್ಬೋದು. ಅದ್ರ ಜೊತೆಗೆ ಮತ್ತಿಲ್ಲಿ ಉಳುಮೆ ಮಾಡಿದ ಮೊದಲ ಜಾಗ ಕಂಡು ಬರ್ತಕ್ಕಂಥದ್ದು. ಮತ್ತಿಲ್ಲಿ ಮಾರ್ಬಲ್ ಯುಕ್ತ ನೆಲಹಾಸಿಗೆ ಕಾಲಿಬಂಗನ್ನಲ್ಲಿದೆ. ಮತ್ತು ಇದನ್ನು ಕಾಲಿಬಂಗನ್ ಅಂದರೆ ಕಪ್ಪು ಮಣ್ಣಿನ ಬಳೆ ಅಂತ ಕರಿತೀವಿ. ತುಂಬ ಕಾನ್ಸೆಪ್ಟ್ ಕಾಲಿಬಂಗನ್ನಲ್ಲಿದೆ, ಅದನ್ನ ಆಮೇಲೆ ಚರ್ಚೆ ಮಾಡ್ತೀವಿ. ಲೋಥಾಲ್ಗಳಲ್ಲಿ ಅಂದರೆ ಲೋಥಾಲಲ್ಲಿ ಬೆಂಕಿಯ ಬಳಕೆ ಒಲೆಗಳು ಕಂಡು ಬಂದಿವೆ ಅಂತ ಹೇಳ್ತೀವಿ. ಮತ್ತು ಮೆಹಂಜೋದಾರೋ, ಹರಪ್ಪ ಹಾಗೂ ಲೋಥಾಲ್ಗಳಲ್ಲಿ ಸುವ್ಯವಸ್ಥಿತವಾದ ಸಂಗ್ರಹಣೆಯ ಕೊಠಡಿಗಳನ್ನು ನಾವು ಗಮನಿಸ ಅಂದರೆ ನಾವು ಡಕ್ಯಾರ್ಡ್ಸ್ ಅಂತ ಕರ್ಕೊಳ್ತೀವಿ. ಡಕ್ಯಾರ್ಡ್ಸ್ ಅನ್ನೋಕ್ಕಿಂತ ಈ ಗ್ರೈನರೀಸ್ ಅಂತ ಕರ್ಕೊಳ್ತೀವಿ. ಗ್ರೈನರೀಸ್ ಅಂತ ಕರ್ಕೊಳ್ತೀವಿ. ಗ್ರೈನರೀಸ್ ಅಂತ ಕರ್ಕೊಳ್ತೀವಿ. ಅಂದರೆ ಇವು ಉಗ್ರಾಣಗಳು ಅಂತ ಕರ್ಕೊಳ್ತೀವಿ. ಉಗ್ರಾಣಗಳು ಯಾವ ನಗರದ ಕಂಡು ಬರ್ತವೆ? ಹರಪ್ಪದಲ್ಲಿದೆ, ಮೆಹಂಜೋದಾರದಲ್ಲಿದೆ, ಲೋಥಾಲಲ್ಲಿದೆ. ಇಲ್ಲಿ ಸುವ್ಯವಸ್ಥಿತವಾಗಿರ್ತಕ್ಕಂಥ ಕೊಠಡಿಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಕೊಠಡಿಗಳು ಸಹಿತ ಇದ್ದಾವೆ, ಸಂಗ್ರಹಣೆ ಕೊಠಡಿಗಳು ಅಥವಾ ಗ್ರೈನರೀಸ್ ಅಂತ ಕರ್ಕೊಳ್ತೀವಿ. ಹಾಗಾದರೆ ನಗರದ ತಗ್ಗಿನ ಪ್ರದೇಶಗಳಲ್ಲಿ ಗ್ರಾಮವು ಜನವಸತಿ ಜಾಗವಾಗಿತ್ತು ಅಂತೇಳಿದೆ. ಕಾಮನ್ ಪೀಪಲ್ಸ್ ವಾಸ ಮಾಡ್ತಾರೆ. ನಿಮಗೆ ಹೇಳಿದ್ದೆ, ನಗರಗಳಲ್ಲಿ ಒಂದು ತಗ್ಗಿನ ಭಾಗ ಏನಿದೆ ಕಾಮನ್ ಪೀಪಲ್ಸ್ ವಾಸ ಮಾಡ್ತಾರೆ. ಅದನ್ನು ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲೇ ರಚಿಸಲಾಗಿದೆ. ಕ್ರಮಬದ್ಧವಾದ ನಿರ್ಮಿಸಿದ ಮನೆಗಳನ್ನು, ರಸ್ತೆಗಳು ಹಾಗೂ ಚರಂಡಿಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಸಾಮಾನ್ಯವಾಗಿ ಜನರು 1 ಅಥವಾ 2 ಅಂತಸ್ತಿನ ಮನೆಯನ್ನು ರೆಡಿ ಮಾಡ್ಕೊಂಡ್ರೆ ಇವರ ಯೋಗ್ಯತೆಗೆ ತಕ್ಕಂಗೆ ಮನೆಗಳನ್ನು ಕಟ್ಸ್ಕೊಳ್ತಾರೆ. 1 ಅಂತಸ್ತು 2 ಅಂತಸ್ತಿನ ಮನೆಗಳನ್ನು ಸಿಂಧೂ ನಾಗರಿಕತೆ ಜನ ಹೊಂದಿದ್ರು ಅನ್ನೋದನ್ನು ಅದ್ಭುತವಾಗಿ ತಿಳಿಸುತ್ತೆ. ಹಾಗಾದರೆ ಮನೆಗಳು ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟಿದ್ದು, ಅವುಗಳ ಗೋಡೆಗಳು ಭದ್ರವಾಗಿದ್ದವು. ಒಳಾಂಗಣದ ಸುತ್ತ ಕೋಟೆಗಳಿದ್ದು, ಮನೆಯ ಬಾಗಿಲುಗಳನ್ನು ರಸ್ತೆಯ ಪಕ್ಕದಲ್ಲಿದ್ದವು ಅಂತಂದರೆ ಮನೆಯ ಬಾಗಿಲುಗಳು ಯಾವ ಥರ ಇದು ರಸ್ತೆಯ ಪಕ್ಕದಲ್ಲಿರ್ತವೆ. ಅದರಲ್ಲಿ ಯಾವ ಕಿಟಕಿಯೂ ರಸ್ತೆಯ ಕಡೆ ಮುಖ ಮಾಡಿರಲಿಲ್ಲ. ಯಾಕಂದರೆ ಧೂಳಾಗಿರ್ಬೋದು, ಸೌಂಡ್ ಆಗಿರ್ಬೋದು, ಕಿಟಕಿಯಿಂದ ಬರಬಾರ್ದಂಥ ಕಾರಣಕ್ಕಾಗಿ ಮನೆಗಳ ಕಿಟಕಿಗಳಿದ್ದಾವೆ ರಸ್ತೆ ಕಡೆ ಮುಖ ಮಾಡಿರಲ್ಲವು. ಮತ್ತು ಮನೆಗಳು ಸ್ನಾನದ ಕೊಠಡಿಗಳನ್ನು ಹೊಂದಿದ್ದವು ಅಂತ ಭಾಳ ಅದ್ಭುತವಾಗಿ ಮನೆಗಳನ್ನು ಕಟ್ಕೊಳ್ತಾರೆ. ಸಿಂಧೂ ನಾಗರಿಕತೆಯ ಜನ ಅಂತ ಕರ್ಕೊಳ್ತೀವಿ. ಇದಕ್ಕೆ ಒಂದು ಸಣ್ಣ ಇಮೇಜನ್ನು ರೆಡಿ ಮಾಡ್ಕೊಂಬರೋಣ. ಇದಕ್ಕೆ ಒಂದು ಸಣ್ಣ ಇಮೇಜ್ ರೆಡಿ ಆಗುತ್ತೆ. ಯಾವ ಥರ ಅಂದರೆ ಇಲ್ಲಿ ನೋಡೋಣ. ನೋಡ್ರಿ, ಇದು ಒಂದು ಲೇಔಟ್ ಅಂತ ಅಂದ್ಕೊಡ್ರಿ. ಇದು ಒಂದು ಲೇಔಟು. ಈ ಲೇಔಟಲ್ಲಿ ಮನೆಗಳು ಯಾವ ಥರ ಇರ್ತವೆ ಅಂದರೆ ಫಸ್ಟು ರಸ್ತೆಗಳು ನೋಡ್ಕೊಂಬರೋಣ. ರಸ್ತೆಗಳನ್ನು ಇವು ದೊಡ್ಡ ದೊಡ್ಡ ರಸ್ತೆಗಳು. ಮತ್ತು ಇದರಲ್ಲಿ ಚಿಕ್ಕ ಚಿಕ್ಕ ರಸ್ತೆಗಳು ಬರ್ತವೆ. ಅವು ರಸ್ತೆಗಳನ್ನು ಮತ್ತೆ ಸ್ವಲ್ಪ ನೋಡೋಣ. ಚಿಕ್ಕ ಚಿಕ್ಕ ರಸ್ತೆಗಳು ಬರ್ತವೆ, ಅವುಗಳನ್ನು ಸ್ವಲ್ಪ ನೋಡ್ತಾ ಹೋಗೋಣ ನಾವು. ಇಲ್ಲಿ ನೋಡ್ರಿ, ಈ ಥರ ಮತ್ತು ಚಿಕ್ಕ ಚಿಕ್ಕ ರಸ್ತೆಗಳು ಸಹಿತ ಇಲ್ಲಿ ಬರ್ತವೆ. ಇವು ದೊಡ್ಡ ದೊಡ್ಡ ರಸ್ತೆಗಳು, ಇವು ಚಿಕ್ಕ ಚಿಕ್ಕ ರಸ್ತೆಗಳು. ಮನೆಗಳು ಹೆಂಗಿರ್ತವೆ ಸರ್? ಹಾಗಾದರೆ ಮನೆಗಳ ಬಗ್ಗೆ ಒಂದು ಕಟ್ಟಡದ ಬಗ್ಗೆ ಮಾತಾಡ್ತಾ ಹೋಗ್ತಿದ್ದ ನಿಮಗೆ. ಮನೆಗಳು ಯಾವ ಥರ ಇರ್ತವೆ ಅಂದರೆ ಮನೆಗಳು ಯಾವುದೇ ಕಾರಣಕ್ಕೂ ಮುಖ್ಯ ರಸ್ತೆ ಏನು ಕರಿತೀವಿ, ಇದು ಮುಖ್ಯ ರಸ್ತೆ, ಇವು ಮುಖ್ಯ ರಸ್ತೆ. ಈ ಕಡೆ ಬಾಗಿಲು ಓಪನ್ ಮಾಡಿರಲ್ಲ. ಇವು ಯಾವ ಥರ ಅಂದರೆ ಬೀದಿ ರಸ್ತೆ ಕಡೆ ಬಾಗಿಲು ಓಪನ್ ಆಗಿರ್ತವೆ. ಈ ಥರ ಒಂದು ಮನೆಯಿಂದ ಒಂದು ಮನೆ ತುಂಬ ಗಾಳಿ ಬೆಳಕು ಬರಲಿಕ್ಕೆ ತುಂಬ ಗ್ಯಾಪ್ ಆಗಿರ್ತವೆ. ಅಂದರೆ ಈಗಿನ ನಗರಗಳು ಲೇಔಟ್ಗಳಲ್ಲಿ ಹೆಂಗೆ ಮನೆ ಇದ್ದಾವ ಅದೇ ಥರ ಆ ಲೇಔಟ್ಗಳಲ್ಲಿ ಮನೆ ಹೆಂಗಿದ್ದಾವೆ ಹಂಗೆ ಮನೆಗಳನ್ನು ಅಚ್ಚುಕಟ್ಟಾಗಿ ಮನೆಗಳನ್ನು ನೋಡ್ತೀವಿ. ಈಗ ಒಂದು ಮನೆ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಈ ಒಂದು ಮನೆ ಬಗ್ಗೆ ಮಾತಾಡ್ತೀನಿ. ರಸ್ತೆಗಳು ಹಂಗೆ ಇರ್ತವೆ. ರಸ್ತೆಗಳು ಅದ್ಭುತವಾದ ರಸ್ತೆಗಳು ಇರ್ತವೆ ರೀ. ರಸ್ತೆಗಳು ಮಧ್ಯಭಾಗ ಇದೆಯಲ್ಲ, ಮಧ್ಯಭಾಗ ಸ್ವಲ್ಪ ಎತ್ತರ ಇರ್ತೈತೆ ರೀ. ಸ್ವಲ್ಪ ಎತ್ತರ ಇರುತ್ತೆ. ಯಾಕೆ ಸರ್ ಮಧ್ಯಭಾಗ ಎತ್ತರ ಇರುತ್ತೆ ಅಂದರೆ ನೀರು ನಿಂತ್ಕೋಬಾರ್ದು ಅಂತ. ರಸ್ತೆಗಳ ಪಕ್ಕದಲ್ಲಿ ಕಸದ ಬುಟ್ಟಿಗಳು, ಡಸ್ಟ್ಬಿನ್ಸ್ ಇರ್ತವೆ. ಆಮೇಲೆ ರಸ್ತೆಗಳ ಪಕ್ಕದಲ್ಲಿ ಬಿಟುಮಿನಸ್ ತೈಲ ಮತ್ತು ಎಳ್ಳೆಣ್ಣೆ ಬಳಸಿ ಬೀದಿ ದೀಪಗಳನ್ನು ಮಾಡ್ತಾ ಇರ್ತಾರೆ. ಅದ್ಭುತವಾದ ರಸ್ತೆ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು. ಮತ್ತು ಟೌನ್ ಪ್ಲಾನಿಂಗ್ ಹೊಂದಿರತಕ್ಕಂಥದ್ದು. ಗಾಳಿ ಬೆಳಕು ಪ್ರತಿಯೊಂದು ಮನೆ. ಈಗ ಒಂದು ಮನೆ ಹೆಂಗಿರುತ್ತೆ ಅಂದರೆ ನಿಮಗೆ ಇದು ಒಂದು ಮನೆ ಅಂದ್ಕೊಂಬಿಡಿ. ಇದು ಮನೆ, ಇದು ರಸ್ತೆ ಅಂದ್ಕೊಳ್ರಿ. ಇಲ್ಲಿ ಬಾಗಿಲು ಓಪನ್ ಮಾಡ್ತಾರೆ. ಫಸ್ಟ್ ಒಂದು ಗೋಡೆ ಇರುತ್ತೆ. ಈ ಕಡೆಯಿಂದ ಬಂದಂಥ ವ್ಯಕ್ತಿ ಇಲ್ಲಿ ರೂಮ್ಗಳು ಇರ್ತವೆ. ಇಲ್ಲಿ ಒಳಗಡೆ ನೀರು, ಇಲ್ಲಿ ಸ್ನಾನ ಮಾಡಲಿಕ್ಕೆ ಒಂದು ರೂಮ್ ಇರುತ್ತೆ. ಅಲ್ಲಿ ನೀರು ಹೊರಗಡೆಯಿಂದ ಹೋಗಲಿಕ್ಕೆ, ಚರಂಡಿ ಹೋಗಲಿಕ್ಕೆ ಇಲ್ಲಿ ಸಣ್ಣ ಒಂದು ನೀರಿನ ಕೊಳ ಇರ್ತದೆ ಇಲ್ಲಿ. ಮತ್ತು ಇಲ್ಲಿ ಏನಿದೆ, ಇಲ್ಲಿ ರಸ್ತೆಗಳು ಏನಿದಾವೆ, ಈ ಒಂದು ರಸ್ತೆಗಳ ಮೂಲಕ ಚರಂಡಿ ಮೂಲಕವಾಗಿ ನೀರು ಹೋಗ್ತದೆ. ಪ್ರತಿ ಮನೆ ನೀರು ಚರಂಡಿ ಕನೆಕ್ಟ್ ಆಗುತ್ತೆ. ಅದ್ಭುತವಾದ ಒಂದು ಮನೆಯ ಪ್ಲಾನನ್ನು ಹೊಂದಿರತಕ್ಕಂಥದ್ದು ಯಾವುದಂದರೆ ಅದು ಸಿಂಧೂ ನಾಗರಿಕತೆ ಅಂತೇಳಿ ನಾವು ಕರಿತಾ ಹೋಗ್ತೀವಿ.
ಬನ್ನಿ ಮತ್ತೆ ನಾವು ತಿಳ್ಕೊಳ್ತಾ ಹೋಗೋಣ. ಎಸ್, ಹಾಗಾದರೆ ಇಲ್ಲಿ ನೋಡಿ ವಿಷಯ ನೋಡೋದಾದರೆ, ಹಾಗಾದರೆ ಇಲ್ಲಿ ನೋಡಿರಿ, ನಾವು ಇಲ್ಲಿವರೆಗೂ ವಿಷಯಗಳು ನೋಡ್ಕೊತ ಹೋಗಿದ್ವಿ, ಇವುಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗಿದ್ವಿ. ಯಾವ ಕಿಟಕಿ ರಸ್ತೆ ಮುಖ ಮಾಡಿರಲು ಮನೆಗಳು ಸ್ನಾನದ ಕೊಠಡಿಗಳನ್ನು ಹೊಂದಿದ್ದವು ಅಂತ ಹೇಳಿದ್ದು ನಾನು. ಓಕೆನಾ? ಎಸ್, ಮತ್ತೆ ಹೋಗೋಣ. ಇಲ್ಲಿ ಮತ್ತೆ ವಿಷಯ ನೋಡೋದಾದರೆ, ಕೆಲವೊಂದರಲ್ಲಿ ಬಾವಿಗಳಿದ್ದು ಅವುಗಳಿಂದ ನೀರು ಪೂರೈಕೆ ಆಗ್ತಿತ್ತು. ಅಂದರೆ ಕೆಲವೊಂದು ಮನೆಗಳಲ್ಲಿ ಬಾವಿ ಇರ್ತೈತಿ, ಮನೆಯೊಳಗೆ ಬಾವಿ ಇರ್ತೈತಿ, ಅಲ್ಲಿಂದ ನೀರು ಪೂರೈಕೆ ಮಾಡ್ತಿತ್ತು, ನೀರು ಸಮೃದ್ಧವಾಗಿ ಲಭ್ಯವಿತ್ತು. ಪ್ರತಿಯೊಂದು ಮನೆಯಲ್ಲಿ ಸ್ನಾನದ ಕೊಠಡಿಗಳಿದ್ದು ಅಂತ ನಿಮಗೆ ಹೇಳಿದ್ದೆ. ಪ್ರತಿಯೊಂದು ಮನೆ ಸಹಿತ ಸ್ನಾನದ ಕೊಠಡಿಗಳನ್ನು ಹೊಂದಿತ್ತು. ಆಗಿನ ಕಾಲಕ್ಕೆ ಬಹಳ ದೊಡ್ಡ ವಿಷಯವಾಗಿತ್ತು ಅಂತ. ಇದೇ ಮೊದಲ ವಿವರಗಳಿಂದ ಸಿಂಧೂ ಸರಸ್ವತಿ ನಾಗರಿಕತೆ ಜನರು ಎಷ್ಟು ಸುಭಿಕ್ಷ ಜೀವನವನ್ನು ನಡೆಸ್ತಾ ಇದ್ರು ಅಂತ ನಾವು ಇಮ್ಯಾಜಿನ್ ಮಾಡ್ಕೋಬೋದ್ರಿ. ಈ ಕಾನ್ಸೆಪ್ಟ್ಗಳು ನೋಡಿಬಿಟ್ರೆ ನಾವು ಇವು ಸಹಿತ ನಾವು ನಾಗರಿಕತೆಯಿಂದ ಅನಾಗರಿಕ ಹೋಗ್ತಾ ಇದೀವಿ. ಬಟ್ ಸಿಂಧೂ ನಾಗರಿಕತೆ ಜನ ನಾಗರಿಕತೆಗೆ ಬಂದು ನಗರ ಜೀವನವನ್ನು ಮಾಡ್ತಾಯಿದ್ದಾರೆ. ನಾವು ಇನ್ನೂ ಹಳ್ಳಿಗಳ ತಿಪ್ಪಿಗಳು ನೋಡ್ತಾ ಇದ್ದೀವಿ. ಸ್ವಚ್ಛ ಭಾರತ ಅಂತ ಮಾಡಿದ್ದಾರೆ. ಅವನ್ನೆಲ್ಲವನ್ನು ನಾವು ಈ ಹುಲ್ಲು ಹಾಕೋದು, ಕಟ್ಟಿಗೆ ಹಾಕೋದು, ಈ ಕುಳ್ಳು ಹಾಕೋದು, ಆ ಜೊತೆಗೆ ಕೋಳಿ ಮುಚ್ಚೋದು, ಇಂಥ ಕೆಲಸ ಮಾಡಿ ಸ್ವಚ್ಛ ಭಾರತ ಅಂತ ಮಾಡ್ಕೊಂಡಿದ್ದಾರೆ, ಗೌರ್ಮೆಂಟು ಮಾಡಿಕೊಟ್ಟಿದ್ದಾರೆ. ಆದರೂ ಸಹಿತ ನಾವಿನ್ನು ಈ ಒಂದು ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ಕೊಳ್ತಾ ಇಲ್ಲ. ಹಾಗಾದರೆ ನಗರಗಳು ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿದ್ದವು. ಇತ್ತೀಚೆಗೆ ನಿರ್ಮಾಣ ಮಾಡಿ ಚರಂಡಿಯನ್ನು ಈ ಚಪ್ಪಡಿಗಳಿಂದ ಮುಚ್ಚಲಾಗಿತ್ತು ಅಂತ. ಅಂದರೆ ಚರಂಡಿಗಳನ್ನು ಏನು ಮಾಡಿದ್ರು ಅಂದರೆ ಮುಚ್ಚಿರ್ತಾರೆ ಆ್ಯಕ್ಚುಲಿ ಚಪ್ಪಡಿಗಳಿಂದ. ಮನೆಯ ಮೋರಿಗಳನ್ನು ಹೊರಗಿನ ಚರಂಡಿಗೆ ಹೊಂದಿಸಲಾಗಿತ್ತು. ನಿಮಗೆ ಹೇಳಿದ್ದೆ, ಮನೆಯ ಮೋರಿಗಳು ಹೊರ ಚರಂಡಿಗೆ ಹೋಗ್ತಿದ್ವು. ಮನೆ ಬಳಕೆಯ ಸ್ನಾನದಲ್ಲಿ ಬಳಸಿದ ಕಲುಷಿತ ನೀರು ಮೋರಿಯ ಮೂಲಕ ಚರಂಡಿಗೆ ಬಂದು ಸೇರುತ್ತಿತ್ತು. ನೋಡಿ, ಪ್ರತಿ ಮನೆಯ ನೀರು ಚರಂಡಿಗೆ ಕನೆಕ್ಟ್ ಆಗ್ತಿತ್ತು ಅಂತ. ಹಾಗಾದರೆ ಚರಂಡಿಗಳನ್ನು ಕಾಲದಿಂದ ಕಾಲಕ್ಕೆ ಶುಚಿಯಾಗಿಡಿಸಲು ಅಲ್ಲಲ್ಲಿ ರಂಧ್ರಗಳನ್ನು ನಿರ್ಮಿಸಲಾಗ್ತದೆ. ಅಂದರೆ ಇಲ್ಲಿ ನಾವೀಗ ಮ್ಯಾನ್ ಹೋಲ್ಗಳು ಮಾಡ್ತೀವಿ ಗೊತ್ತಾ, ಪ್ರೆಸೆಂಟ್ ಮ್ಯಾನ್ ಹೋಲ್ಗಳು ಮಾಡ್ತೀವಿ ಅಂತ. ಅದೇ ಥರ ಮ್ಯಾನ್ ಹೋಲ್ಗಳನ್ನು ಸಿಂಧೂ ನಾಗರಿಕತೆ ಜನ ಮಾಡ್ತಿದ್ರು. ಚರಂಡಿ ನೀರು ಆಗಾಗ ನಾವು ಶುಚಿಗೊಳಿಸಲಿಕ್ಕೆ ಜಾಲಾಂಧ್ರಗಳು ಅಂತ ಕರಿತಾರೆ. ಆ್ಯಕ್ಚುಲಿ ಒಂದು ರಂಧ್ರಗಳು ಅಂತ ಕರ್ಕೊಳ್ತೀವಿ, ಜಾಲಾಂಧ್ರ ಅಂತ ಕರ್ಕೊಳ್ತೀವಿ. ಯಾಕಂದರೆ ಸ್ವಚ್ಛ ಮಾಡ್ಕೊಂಡು ಮತ್ತೆ ನೀರನ್ನು, ಅಂದರೆ ಈ ಇಂಗು ಗುಂಡಿಗಳು ಅಂತ ಕರಿತೀವಿ, ಬಸಿ ಗುಂಡಿಗಳನ್ನು ಮಾಡ್ಕೊಂಡಿದ್ರು. ಇವುಗಳನ್ನು ಗಮನಿಸುವುದಕ್ಕೆ ಪ್ರತ್ಯೇಕ ಅಧಿಕಾರಿಗಳು ನೇಮಕ ಮಾಡಿ. ನೋಡಿರಿ, ಇಂಥವೆಲ್ಲ ನೋಡೋಕ್ಕೆ ಈಗ ಮುನ್ಸಿಪಾಲ್ಟಿ ಅವರು ಯಾವ ರೀತಿ ನಾವು ನೇಮಕ ಮಾಡ್ತೀವಲ್ವ, ಅದೇ ರೀತಿಯಾಗಿ ಇಲ್ಲಿಯೂ ಸಹಿತ ಕೆಲವೊಂದು ಏನು ಮಾಡ್ತಾರೆ ಅಂತ ಬಂದಾಗ ಇವು ನೋಡಲಿಕ್ಕೆ ಅಧಿಕಾರಿಗಳು ನೇಮಕ ಮಾಡಿರ್ತಾರೆ. ಮತ್ತು ಒಳಚರಂಡಿಯನ್ನು ವ್ಯವಸ್ಥೆಯನ್ನು ಒಂದರಿಂದಲೇ ಆಗಿನ ಕಾಲದ ನಗರ ನಿರ್ಮಾಪಕರ ವ್ಯವಸ್ಥಿತ ಆಲೋಚನೆ, ಕುಂದುಕೊರತೆಗಳಿಲ್ಲದ ಕ್ರಿಯಾನ್ವಯ ಮತ್ತು ಸಾರ್ವಜನಿಕ ಬಾಧ್ಯತೆಗಳ ಎಷ್ಟು ಉನ್ನತವಾಗಿದ್ದು ಅನ್ನೋಕ್ಕೆ ನಾವು ತಿಳಿಬೋದು. ಈ ಒಂದು ಚರಂಡಿ ಕೆಲಸದಿಂದ ಅನ್ಕೋಬೋದು ನಾವು ಎಷ್ಟೊಂದು ಅದ್ಭುತವಾದ ನಾಲೆಡ್ಜನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಾಗಿದ್ದರು ಸಿಂಧೂ ನಾಗರಿಕತೆಯ ಜನ ಅನ್ಕೊತೀವಿ. ಇಷ್ಟು ಸುಸಜ್ಜಿತವಾದ ನಗರ ನಿರ್ಮಾಣ ವ್ಯವಸ್ಥೆ ಆ ಕಾಲದ ಈಜಿಪ್ಟು, ಮೆಸೊಪೊಟೋಮಿಯಾ ಮೊದಲಾದ ನಾಗರಿಕತೆಗಳಲ್ಲೂ ಕಂಡುಬರುವುದಿಲ್ಲ. ನೋಡಿರಿ, ಇಷ್ಟೊಂದು ವ್ಯವಸ್ಥಿತವಾದಂಥ ಒಂದು ಪ್ಲಾನಿಂಗ್ ಏನಿದೆ ಆಗಿನ ಕಾಲಕ್ಕೆ ನಗರಗಳ ಯೋಜನೆಯಲ್ಲಿ ಕಂಡುಬರ್ತಕ್ಕಂಥವು ಯಾವುವು ನಮಗೆ ಕಂಡುಬರೋ ಅಷ್ಟೊಂದು ಅದ್ಭುತವಾದ ಒಂದು ವ್ಯವಸ್ಥೆಯನ್ನು ಹೊಂದಿದ್ರು ಅಂತೀವಿ. ಮತ್ತು ವಿಸ್ತೀರ್ಣ ದೃಷ್ಟಿಯಿಂದ ಕೂಡ ಸಿಂಧೂ ಸರಸ್ವತಿ ನಾಗರಿಕತೆ ಈ ಕಾಲದ ನಾಗರಿಕತೆಗಳಿಂದ ಮುಂದುವರೆದಿತ್ತು ಅಂತೇಳಿ ಇದನ್ನು ನಾವು ವಿಶಾಲವಾಗಿತ್ತು ಅಂತೇಳಿ ಕರೀತಾ ಹೋಗ್ತೀವಿ. ಅದ್ಭುತವಾದ ಕಾನ್ಸೆಪ್ಟನ್ನು ಸಿಂಧೂ ನಾಗರಿಕತೆ ಹೊಂದಿತ್ತು ಅಂತ ನಾವು ಇದನ್ನು ನೋಡ್ತಾ ಹೋಗ್ತೀವಿ. ಬನ್ನಿ ಮತ್ತೆ ವಲಸೆ ಬದುಕಿನಿಂದ ಹಳ್ಳಿಯ ಬದುಕಿನತ್ತ ಅಂತ. ಅಂದರೆ ನಾವು ಫಸ್ಟ್ ಅಲೆಮಾರಿ ಜೀವನದಾಗಿದ್ವಿ, ಆಮೇಲೆ ನಾವು ಇದನ್ನ ಹಳ್ಳಿಯ ಬದುಕಿನತ್ತ ಬರ್ತೀವಿ, ಆಮೇಲೆ ನಗರ ಜೀವನದತ್ತ ಹೋಗ್ತೀವಿ. ಹಾಗಾದರೆ ವಲಸೆ ಬದುಕಿನಿಂದ ಹಳ್ಳಿಯ ಬದುಕಿನತ್ತ ಅಂತ ಬಂದಾಗ, ವಲಸೆಯ ಬದುಕು ಸ್ಥಿರಗೊಂಡಾಗ ಕೆಲವು ಸ್ಥಳಗಳಲ್ಲಿ ಗುಡಿಸಲು ಹಾಗೂ ಮನೆಯ ಕುರುಹುಗಳು ಸಹಿತ ಕಂಡುಬರ್ತವೆ. ಪ್ರಾಕ್ತನ ಶಾಸ್ತ್ರಜ್ಞ ಪತ್ತೆ ಹಚ್ತಾರೆ. ಇವತ್ತಿನ ಕಾಶ್ಮೀರದಲ್ಲಿ ಈ ಬುರ್ಜೋಮ್ ಅಂತ ಒಂದು ಪ್ಲೇಸ್ ಇದೆ. ಕಾಶ್ಮೀರದ ಬುರ್ಜೋಮ್ ಅಂತ ಕರ್ಕೊಳ್ತೀವಿ. ಈ ಬುರ್ಜೋಮ್ ಅನ್ನೋ ಪ್ಲೇಸ್ನಲ್ಲಿ ನೆಲಮನೆಯನ್ನು ಗುರುತಿಸ್ತೀವಿ. ಆ್ಯಕ್ಚುಲಿ ನೋಡಿರಿ, ಕಾಶ್ಮೀರದ ಬುರ್ಜೋಮಲ್ಲಿ ಒಂದು ನೆಲಮನೆಯನ್ನು ಗುರುತಿಸ್ತೀವಿ. ಅಂದಿನ ಭೂಮಿಯೊಳಗೆ ರಂಧ್ರದಂತೆ ಗುಂಡಿಯನ್ನು ತೋಡಿಕೊಂಡು ಅದರೊಳಗೆ ಬದುಕ್ತಿದ್ರು. ಮನುಷ್ಯರು ಆರಂಭದಲ್ಲಿ ಹೆಂಗೆ ಬದುಕ್ತಾ ಇದ್ರು ಅಂದರೆ, ನೋಡಿರಿ, ವಲಸೆ ಬದುಕಿನಿಂದ ಹಳ್ಳಿಯ ಬದುಕಿನ ಹೆಂಗೆ ಮನುಷ್ಯ ಬರ್ತಾನೆ ಅಂದರೆ, ಈಗಿನ ಒಂದು ಕಾಶ್ಮೀರದ ಬುರ್ಜೋಮಲ್ಲಿ ಒಂದು ನೆಲಮನೆಯನ್ನು ಗುರುತಿಸ್ತೀವಿ ನಾವು. ಒಂದು ಬುರ್ಜೋಮಲ್ಲಿ ಕಾಶ್ಮೀರದಾಗಿದೆ. ಅಂದಿನ ಜನ ಏನು ಮಾಡಿದ್ರು, ಭೂಮಿ ಒಳಗೊಂದು ಓಲನ್ನು ಮಾಡ್ಕೊಳ್ತಿದ್ರು, ರಂಧ್ರವನ್ನು ಮಾಡ್ಕೊಳ್ತಿದ್ರು. ಆ ಒಂದು ರಂಧ್ರದೊಳಗೆ ಮನುಷ್ಯ ಬದುಕ್ತಿದ್ದ. ಗುಂಡಿ ಒಳಗೆ ಹೋಗಲು ಮೆಟ್ಟಿಲಿದ್ದು, ಅಂದರೆ ಒಂದು ಭೂಮಿ ಒಳಗೆ ನಾವು ಹಗೆಯೋ ತೆಗಿತೀವಿ ಗೊತ್ತಾ, ಹಾಗೆಯೂ ಬಾವಿ ತೆಗಿತೀವಿ ಗೊತ್ತಾ, ಅದೇ ಥರ ಒಂದು ಮನುಷ್ಯ ತೆಗ್ಗನ್ನು ಮಾಡ್ಕೊಳ್ತಿದ್ದ. ಅದರೊಳಗೆ ಹೋಗಲಿಕ್ಕೆ ಮೆಟ್ಟಿಲುಗಳನ್ನು ಮಾಡ್ಕೊಳ್ತಿದ್ದ. ಚಳಿ ಹಾಗೂ ಕ್ರೂರ ಮೃಗಗಳಿಂದ ರಕ್ಷಿಸಿಕೊಳ್ಳಲು ಹೀಗೆ ಮಾಡಿಕೊಳ್ತಿದ್ದ. ಅಂದರೆ ತುಂಬ ಚಳಿ ಇರ್ತಿತ್ತು, ಚಳಿಯಿಂದ ತಪ್ಪಿಸೋಣಕ್ಕೋಸ್ಕರ ಕ್ರೂರ ಮೃಗಗಳ ಒಂದು ದಾಳಿಯನ್ನು ತಪ್ಪಿಸೋಣಕ್ಕೋಸ್ಕರ ಈ ಥರ ಮನುಷ್ಯ ಮಾಡ್ತಿದ್ದ ಅನ್ಕೊಂತೀವಿ. ಆಮೇಲೆ ಇಂತಹ ಗೂಡುಗಳ ಒಂದು ಹೊರಗೂ ಒಳಗೂ ಮಣ್ಣಿನ ಕುಡಿಕೆಗಳು ದೊರೆತೀವಿ. ಅಂದರೆ ಇಂಥ ಗೂಡು ಏನಿದೆ, ಆ ಗೂಡಿನ ಒಳಗಾಯಿತು ಮತ್ತು ಗೂಡಿನ ಹೊರಗಾಯಿತು ಮಣ್ಣಿನ ಮಡಿಕೆಗಳನ್ನು ನೋಡ್ತೀವಿ. ಇವುಗಳನ್ನು ವಾತಾವರಣಕ್ಕೆ ಅನುಗುಣವಾಗಿ ಗೂಡುಗಳ ಹೊರಗೆ ಅಥವಾ ಒಳಗೆ ಅಡುಗೆ ಮಾಡಿಕೊಳ್ಳಲು ಉಪಯೋಗಿಸ್ತಿದ್ದವರು ಅಂತ. ಅಂದರೆ ಮನುಷ್ಯ ಈಗ ಚಳಿಗಾಲ ಬಂದಾಗ ಒಳಗಡೆ ಹೋಗೋದು, ಮಳೆಗಾಲ ಬಂದಾಗ ಒಳಗಡೆ ಹೋಗೋದು, ಮತ್ತು ಬೇಸಿಗೆ ಬಂದಾಗ ಹೊರಗಡೆ ಅಡುಗೆ ಮಾಡ್ಕೊಳ್ಳೋದು, ಹೊರಗಡೆ ನಿದ್ದೆ ಮಾಡುವಂಥ, ಹೊರಗೆ ವಾಸ ಮಾಡುವಂಥ ಒಂದು ವ್ಯವಸ್ಥೆ ಒಂದು ಮಡಿಕೆಗಳ ಮೂಲಕ ನಾವು ನೋಡ್ಕೊಳ್ತಾ ಹೋಗ್ತೀವಿ. ಇರಾನಿಗೆ ಸಾಗುವ ಮಾರ್ಗದಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿರಿ. ಇರಾನಿಗೆ ಸಾಗುವ ಮಾರ್ಗದಲ್ಲಿ ಬೊಲಾನ್ ಕಣಿವೆ ಫಲವತ್ತಾದ ಮೈದಾನ ಸಮೀಪದಲ್ಲಿ ಮೆಹರ್ಗರ್ ಅಂತ ಒಂದು ಪ್ಲೇಸ್ ಇದೆ. ಇದು ಇರಾನಿಗೆ ಹೋಗುವ ದಾರಿಯಲ್ಲಿ ಒಂದು ಬೋಲಾನ್ ಕಣಿವೆ ಫಲವತ್ತಾದ ಮೈದಾನದಲ್ಲಿ ಒಂದು ಪ್ಲೇಸ್ ಕಂಡು ಬರುತ್ತೆ, ಮೆಹರ್ಗರ್ ಅಂತ. ಈ ಮೆಹರ್ಗರ್ ಎಂಬ ನೆಲೆ ಇದೆ. ಮೆಹರ್ಗರ್ನ ಜನ ಬಾರ್ಲಿ,
ಗೋಧಿಗಳನ್ನು ಬೆಳೆಯುವುದನ್ನು, ಕುರಿ ಮತ್ತು ಮೇಕೆಗಳನ್ನು ಸಾಕುವುದನ್ನು ನಾವು ಕಲ್ತಿದ್ರು ಅಂತ. ನೋಡಿರಿ, ಮೆಹರ್ಗರ್ನ ಜನ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಗೋಧಿ ಬಾರ್ಲಿಯನ್ನು ಬೆಳೆಯೋದನ್ನು ಕಲ್ತಿದ್ರು ಜನ ಅಂತ ಕರ್ಕೊಳ್ತೀವಿ. ಇದು ನಮಗಿಂದು ದೊರೆತಿರುವಂಥ ಮೊದಲ ಹಳ್ಳಿ ಅಂತ ಕರ್ಕೊಳ್ತೀವಿ. ಹಾಗಾದರೆ ಮೆಹರ್ಗರ್ ಏನಿದೆ, ಇದು ಈ ಥರ ಒಂದು ಅವಶೇಷಗಳನ್ನು ಸಿಕ್ಕಿರುವಂಥ ಮೊದಲ ಹಳ್ಳಿ ಯಾವುದಂದರೆ ಮೆಹರ್ಗರು. ಇದು ಈಗಿನ ಇರಾನಿಗೆ ದಾರಿಗೆ ಹೋಗುವ ಮಾರ್ಗದಲ್ಲಿ ಬೊಲಾನ್ ಕಣಿವೆ ಫಲವತ್ತಾದ ಮೈದಾನದಲ್ಲಿ ಇದು ಕಂಡುಬರ್ತಕ್ಕಂಥದ್ದು. ಮೆಹರ್ಗರ್ ಅನ್ನೋ ಪ್ಲೇಸ್. ಇಲ್ಲಿ ಮೇಕೆಗಳನ್ನು ಸಾಕ್ತಾಯಿದ್ರು, ಕುರಿಗಳನ್ನು ಸಾಕ್ತಾಯಿದ್ರು, ಬಾರ್ಲಿಯನ್ನು ಬೆಳೀತಾಯಿದ್ರು, ಗೋಧಿಯನ್ನು ಬೆಳೀತಿದ್ರು. ಹಾಗಾಗಿ ಇದನ್ನ ಮೊದಲ ಹಳ್ಳಿ ಅಂತ ಕರ್ಕೊಳ್ತೀವಿ. ಮೆಹರ್ಗರ್ನ ಮನೆಯಲ್ಲಿ ಮನೆಯಲ್ಲಿ ವಾಸ ಮಾಡ್ತಿದ್ರು. ಕೆಲವು ಮನೆಗಳು 4 ಅಥವಾ ಹೆಚ್ಚಿನ ಕೊಠಡಿಗಳನ್ನು ಹೊಂದಿದ್ದು, ಅಂದರೆ ಅಷ್ಟೊಂದು ಶ್ರೀಮಂತವಾಗಿದ್ದರು ಅಂತ ಅರ್ಥ. 4 ಕೊಠಡಿಗಳು ಅಂದರೆ 4 BHK ರೂಮ್ ಅಂತೀವಲ್ಲ, ಆ ಥರ 4 ರೂಮ್ಗಳನ್ನು ಹೊಂದಿದ್ರು ಅಂತ ಕರ್ಕೊಳ್ತೀವಿ. ಇನ್ನು ಪ್ರಾಣಿಗಳ ಪಳವಳಿಕೆಗಳದೇ ಹಲವು ಸಮಾಧಿಗಳ ನೆಲೆಗಳು ಸಹಿತ ಇಲ್ಲಿ ನಮಗೆ ದೊರೆತಿವೆ. ಮನುಷ್ಯ ಜೊತೆಯಲ್ಲಿಯೇ ಪ್ರಾಣಿಗಳನ್ನು ಹೂಳ್ತಿದ್ರು ಅಂತ. ನೋಡಿರಿ, ಸಿಂಧೂ ನಾಗರಿಕತೆ ಜನ ನೀವು ಅರ್ಥ ಮಾಡ್ಕೊಳ್ರಿ, ಮನುಷ್ಯನ ಜೊತೆಗೆ ಪ್ರಾಣಿಗಳನ್ನು ಹೂಳ್ತಾ ಇದ್ರು ಅಂತ ಅರ್ಥ ಹೆಂಗೆ ಗೊತ್ತಾ? ಅವರಿಗೆ ಅವರ ಇಷ್ಟಪಡುವಂಥ ಪ್ರಾಣಿಗಳನ್ನು ಹೂತಾಗ್ತಿದ್ರು ಅಂದರೆ ಮುಂದೆ ಅವರಿಗೆ ಪುನರ್ಜನ್ಮದ ಮೇಲೆ ನಂಬಿಕೆ ಇತ್ತು ಅಂತ. ಸಿಂಧೂ ನಾಗರಿಕತೆಯಲ್ಲಿ ಕೆಲವು ನಗರಗಳಲ್ಲಿ ರಂಗಪುರ ಅಂತ ಬರುತ್ತೆ, ಈ ನಮಗೆ ರೂಪಾರ ಅಂತ ಬರುತ್ತೆ. ರೂಪಾರದಲ್ಲಿ ಮನುಷ್ಯನ ಜೊತೆಗೆ ನಾಯಿ ಅಸ್ಥಿಪಂಜರ ಸಿಕ್ಕಿದೆ. ಇದರ ಅರ್ಥ ಏನು? ಇದರ ಅರ್ಥ ಅಂತ ಬಂದಾಗ ಸಹಜವಾಗಿ ನಾವು ನೋಡ್ಕೊಳ್ತಾ ಹೋಗಿ ಪ್ರಮುಖವಾಗಿ ಇದರ ಅರ್ಥ, ಇವರು ಸಿಂಧೂ ನಾಗರಿಕತೆ ಜನ ಪುನರ್ಜನ್ಮದ ಮೇಲೆ ಅತಿಯಾದ ನಂಬಿಕೆಯನ್ನು ಹೊಂದಿರೋದಕ್ಕೆ ಅದ್ಭುತವಾದ ನಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಬನ್ನಿ ಮುಂದಿನ ವಿಷಯಕ್ಕೆ ಹೋಗೋಣ. ಸಾಂಸ್ಕೃತಿಕ ವಿವರಗಳು ಅಂತ ಕರ್ಕೊಳ್ತೀವಿ. ಆ ಸಾಂಸ್ಕೃತಿಕ ವಿವರಗಳು ಏನು ಸಿಂಧೂ ನಾಗರಿಕತೆದು ಅಂತ ಬಂದಾಗ, ಕಟ್ಟಡಗಳನ್ನು ಹೊರತುಪಡಿಸಿ ದೊರೆತಿರುವ ಒಂದು ವಿಷಯಗಳಲ್ಲಿ ಇಂಪಾರ್ಟೆಂಟ್ ನಾವು ಲೋಹ ಹಾಗೂ ಬೆಲೆ ಬಾಳುವ ಹರಳುಗಳನ್ನು ಕಾಣುತ್ತೇವೆ. ಅತಿ ಹೆಚ್ಚು ದೊರೆತಿರುವ ವಸ್ತುಗಳಲ್ಲಿ ಮಣಿಗಳು ಹಾಗೂ ಮುದ್ರೆಗಳನ್ನು ನಾವು ಕಾಣಲು ಸಾಧ್ಯ. ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಬರೀ ನಾವು ಸಿಂಧೂ ನಾಗರಿಕ ಕಟ್ಟಡಗಳಷ್ಟೇ ಸಿಕ್ಕುವ ನಮಗೆ ಇತಿಹಾಸಕ್ಕೆ ಓದ್ಲಕ್ಕಂದ್ರೆ ಇಲ್ಲ, ಅಲ್ಲಿ ಇನ್ನೂ ಅವರು ಬೆಲೆ ಬಾಳುವಂಥ ಹರಳುಗಳನ್ನು ನೋಡ್ತಾ ಇದ್ವಿ, ಲೋಹಗಳನ್ನು ನೋಡ್ತಾ ಹೋಗ್ತೀವಿ, ಮಣಿಗಳನ್ನು ನೋಡ್ತಾ ಹೋಗ್ತೀವಿ, ಮುದ್ರೆಗಳನ್ನು ಶೀಲ್ಸನ್ನು ನೋಡ್ತಾ ಹೋಗ್ತೀವಿ, ಅವುಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ಹರಪ್ಪ ಮಣಿಗಳಿಗೆ ದೂರದ ಮೆಸೊಪೊಟೇಮಿಯಾದಲ್ಲಿ ಕೂಡ ಬೇಡಿಕೆ ಇತ್ತಂದರೆ, ಹರಪ್ಪದಲ್ಲಿ ಉತ್ಖನನ ಮಾಡುವಂಥ ಸಿಕ್ಕಿರುವಂಥ ಒಂದೇನು ಇಂಪಾರ್ಟೆಂಟ್ ಏನು ನಮಗೆ ಮಣಿಗಳಿದ್ದಾವೆ, ಈ ಮಣಿಗಳನ್ನು ಮೆಸೊಪೊಟೇಮಿಯಾದಲ್ಲಿ ತುಂಬ ಬೇಡಿಕೆಗಳನ್ನು ಹೊಂದಿದ್ದು ಮಣಿಗಳು ಅಂತ ಅವನ್ನ ನಾವು ತೋರಿಸ್ಕೊಳ್ತಿದ್ವಿ. ಮತ್ತು ಮಣಿಗಳಲ್ಲಿ ಉದ್ದವಾದ ರಂಧ್ರವನ್ನು ಕೊರೆಯಿರುವ ವಿಧಾನವನ್ನು ಹರಪ್ಪದ ಜನ ಕರಗತ ಮಾಡಿಕೊಂಡ್ರೆ, ಈ ಮಣಿಗಳಲ್ಲಿ ಏನಾಗುತ್ತೆ ಅಂದರೆ ಉದ್ದವಾದ ರಂಧ್ರವನ್ನು ಮಾಡ್ತಾಯಿದ್ರು. ಅದ್ರ ಜೊತೆಗೆ ಇವರು ಇವೆಲ್ಲದೆ ಬಗೆಯ ಚಿತ್ತಾರಗಳನ್ನು ಮಡಿಕೆಗಳ ದೊರೆತಿವೆ. ಅಂದರೆ ಈ ಮಡಿಕೆಗಳ ಮೇಲೆ ಪೇಂಟ್ ಮಾಡುವುದ ಸ್ಕಿಲ್ಲನ್ನು ಸಹಿತ ಅವ್ರಿಗೆ ಗೊತ್ತಿತ್ತು ಅಂತ ಅಂದ್ಕೊತೀವಿ. ಇನ್ನು ಲೋಹಗಳಿಂದ ಶಂಕು ಮತ್ತಿತರ ಪದಾರ್ಥಗಳಿಂದ ನಿರ್ಮಿಸಿದ ಬಳಕೆಗಳನ್ನು ಅನೇಕ ಸಂಖ್ಯೆಯಲ್ಲಿ ಸಿಕ್ಕಿವೆ. ಅವುಗಳನ್ನು ನಾವು ವಿವಿಧ ರೀತಿಗಳಲ್ಲಿ ತೊಟ್ಟಿರುವ ಸ್ತ್ರೀಯರ ಮೂರ್ತಿಗಳು ಸಹಿತ ನಮಗೆ ದೊರೆತಿವೆ. ಇದೆ ನೋಡಿರಿ, ನಮಗೊಂದು ಮಾತೃದೇವತೆಯ ಮಣ್ಣಿನ ಮೂರ್ತಿ ಇದೆ. ಇವುಗಳನ್ನು ನಾವು ಅದ್ಭುತವಾದ ಅವರ ಕಲೆಯನ್ನು ನೋಡ್ತಾ ಹೋಗ್ತೀವಿ. ಮತ್ತು ಕಾಲಿಬಂಗನ ಸಿಕ್ಕಿರುವಂಥ ಒಂದು ಶಿವಲಿಂಗ ಚಿತ್ರ ಇದೆ, ಅದನ್ನು ಸಹಿತ ನೋಡ್ತೀವಿ. ಇಲ್ಲಿ ಪಶುಪತಿ ಮುದ್ರೆ ಇದೆ. ನೋಡಿ, ಸಿಂಧೂ ನಾಗರಿಕತೆಯ ಪ್ರಮುಖ ದೇವರದು ಭಾಳ ಇಂಪಾರ್ಟೆಂಟ್ ರೀ. ಸಿಂಧೂ ನಾಗರಿಕತೆಯ ಪ್ರಮುಖ ದೇವರು ಯಾವುದಂತ ಬಂದಾಗ ಪಶುಪತಿ ಅಂತ ಕರ್ಕೊಳ್ತೀವಿ. ಇಲ್ಲೊಂದು ಕೋಡ್ ಇದೆ, ಇಲ್ಲೊಂದು ಕೋಡ್ ಇದೆ, ಇಲ್ಲೊಂದು ಕೋಡ್ ಇದೆ, 3 ಕೋಡ್ ಹೊಂದಿರ್ತಕ್ಕಂಥ. ಮತ್ತು ಅಲ್ಲಿ ಅದ್ರ ಜೊತೆಗೆ ಕೆಲವೊಂದು ಪ್ರಾಣಿಗಳಿದೆ ನೋಡಿರಿ. ಆಗ ಸಿಂಧೂ ನಾಗರಿಕತೆ ಅಂದರೆ ಪಶುಪತಿ ಸುತ್ತಮುತ್ತಿರುವ ಪ್ರಾಣಿಗಳನ್ನ ನೋಡ್ತಾ ಹೋಗ್ತೀವಿ. ಆಮೇಲೆ ಒಂದೇ ಕೊಂಬಿನಲ್ಲಿರುವಂಥ ಕಾಲ್ಪನಿಕ ಪ್ರಾಣಿ ಒಂದು ಚಿತ್ರ ಇದೆ. ಇಲ್ಲಿ ಕಾಲ್ಪನಿಕ ಇದು ಒಂದು ಒಂಟಿ ಕೋಡಿನ ಇಲ್ಲಿ ಒಂದು ನೋಡ್ರಿ, ಇಲ್ಲಿ ಏಕಶೃಂಗಿ ಪ್ರಾಣಿ ಯೂನಿಕಾರ್ನ್ ಅಂತ ಕರ್ಕೊಳ್ತೀವಿ, ಅಥವಾ ಯೂನಿಸೆಕ್ಸುವಲ್ ಅನಿಮಲ್ ಅಂತ ಕರ್ಕೊತೀವಿ. ಏಕಶೃಂಗ ಪ್ರಾಣಿ, ಒಂಟಿ ಕೋಡಿನ ಪ್ರಾಣಿ, ಅವುಗಳ ಮೇಲೆ ಸಿಂಬಲ್ಸ್ ಏನಿದೆ ಇವೆಲ್ಲ ನಮಗೆ ಶೀಲ್ಸ್ಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ಅದ್ಭುತವಾದ ಚಿತ್ರ. ಇದು ಸಿಂಧೂ ನಾಗರಿಕತೆಯ ಸಾಂಸ್ಕೃತಿಕ ವಿವರಗಳು ಅಂತೇಳಿದೆ ನಾವು. ಅಂದರೆ ಅಷ್ಟೊಂದು ಸ್ಕಿಲ್ಲು, ಅಷ್ಟೊಂದು ಕರಕುಶಲ ಹೊಂದಿರತಕ್ಕಂಥ ನಾಗರಿಕತೆ ಯಾವುದಾಗಿತ್ತು ಅಂದರೆ ಸಿಂಧೂ ನಾಗರಿಕತೆ ಅಂತೇಳಿದ ನಾವು ಕರೀತಾ ಹೋಗ್ತೀವಿ. ಮುಂದೆ ಹೋಗೋಣ, ಬನ್ನಿ ಮತ್ತೆ ವಿಷಯ ನೋಡ್ಕೊಳ್ಳೋಣ. ಈ ನಾಗರಿಕತೆಯ ಮುದ್ರೆಗಳ ಮೇಲೆ ಇನ್ನೂ ಅಜ್ಞಾತವಾಗಿ ಉಳಿದಿರುವಂಥ ಲಿಪಿಯ ಬರಹ ಕಂಡುಬರುತ್ತೆ. ಅಂದರೆ ಅಜ್ಞಾತ ಅಂತ ಬಂದಾಗ ಇಲ್ಲಿವರೆಗೂ ನಮ್ಗೆ ಓದೋಕ್ಕಾಗಿಲ್ಲ. ನಮ್ಮ ಲಾಸ್ಟ್ ಟೈಮ್ ಇದ್ದಂಥ ತಮಿಳುನಾಡು ಸರ್ಕಾರದ ಸ್ಟಾಲಿನ್ ಏನು ಕೆಲಸ ಮಾಡ್ತಿದ್ರು CM ಆಗಿ, ಅವರು ಏನು ಮಾಡ್ತಾರೆ, ಈ ಒಂದು ಸಿಂಧೂ ನಾಗರಿಕತೆ ಲಿಪಿಯನ್ನು ಉತ್ಖನನ ಅಂದರೆ ಓದಿದವ್ರಿಗೆ, ಓದಿ ಅರ್ಥೈಸಿದವ್ರಿಗೆ 6 ಕೋಟಿ ಎಷ್ಟೋ ಅಮೌಂಟ್ ಕೊಡ್ತೀವಿ ಅಂತೇಳಿ ಅವರು ಘೋಷಣೆ ಮಾಡ್ತಾರೆ. ಅಂದರೆ ಸಿಂಧೂ ನಾಗರಿಕತೆ ಲಿಪಿಯನ್ನು ಇಲ್ಲಿವರೆಗೂ ಓದೋಕ್ಕಾಗಿಲ್ಲ. ಇದು ನಾವು ಚಿತ್ರಾತ್ಮಕ ಲಿಪಿ ಅಂತ ಕರ್ಕೊಳ್ತೀವಿ. ಯಾಕಂದರೆ ಚಿತ್ರಗಳ ಮೂಲಕ ಮನಸ್ಸಿನ ಭಾವನೆಗಳನ್ನು ತಿಳಿಸ್ತಕ್ಕಂಥ ಲಿಪಿ ಹತ್ರ. ಆಮೇಲೆ ನೋಡ್ತಾ ಹೋಗೋಣ ನಾವು ಈ ಲಿಪಿಯನ್ನು ವಿದ್ವಾಂಸರು ಚಿತ್ರಲಿಪಿ ನೋಡಿ, ಚಿತ್ರಲಿಪಿ ಅಂತೀವಿ, ಅಥವಾ ಇಂಗ್ಲೀಷಿಂದ ಪಿಕ್ಟೋಗ್ರಾಫಿ ಅಂತ ಕರ್ಕೊಳ್ತೀವಿ. ಇಂಗ್ಲೀಷಿಂದ ಏನು ಕರ್ಕೊಳ್ತೀವಿ? ಪಿಕ್ಟೋಗ್ರಾಫಿ ಅಂತ ಕರಿತೀವಿ. ಮುದ್ರೆಗಳ ಮೇಲೆ ಮೂಡಿಸಿರುವ ಚಿತ್ರಗಳ ಪೈಕಿ ಋಷಭ ಪ್ರಮುಖವಾದದ್ದು. ಅಂದರೆ ಸಿಂಧೂ ನಾಗರಿಕತೆಯಲ್ಲಿ ಶೀಲ್ಸ್ ಇದ್ದಾವೆ. ಆ ಶೀಲ್ಸಲ್ಲಿ ಅತಿ ಮುಖ್ಯವಾದದ್ದು ಋಷಭ ಅಂತ ಏನಿದೆ, ದುಬ್ಬದ ಗೂಳಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಂದು ಮುಖ್ಯ ಚಿತ್ರ ಅಶ್ವತ್ಥದ ಎಲೆ ಅಂತ, ಅದೊಂದು ಒಂದು ಅಶ್ವತ್ಥದ ಎಲೆ ಅಂದರೆ ಅರಳಿ ಮರದ ಒಂದು ಎಲೆ ಅಂತ ಕರ್ಕೊಳ್ತೀವಿ. ಯೋಗದ ವಿವಿಧ ಆಸನಗಳನ್ನು ನಮಸ್ಕಾರಗಳನ್ನು ಮುದ್ರೆಯನ್ನು ಹೊಂದಿರುವಂಥ ಅನೇಕ ಮೂರ್ತಿಗಳು ಸಹಿತ ಇಲ್ಲಿ ದೊರೆತಿವೆ. ನೇಗೆಯನ್ನು ಹತ್ತಿ ಹಾಗೂ ಕೆಲವೊಂದು ರೇಷ್ಮೆಯನ್ನು ಬಳಸಿ ಆಗಿನ ಕಾಲಕ್ಕೆ ನೇಕಾರಿಕೆಯನ್ನು ಗೊತ್ತಿತ್ತು. ಹಾಗಾಗಿ ಯಾವ್ಯಾವನ್ನ ಹತ್ತಿಯನ್ನು ಬಳಸ್ತಾಯಿದ್ರು, ರೇಷ್ಮೆಯನ್ನು ಬಳಸ್ತಾಯಿದ್ರು, ಕಲ್ಲುದಂತಹ ನೋಡ್ರಿ, ಇಲ್ಲಿ ಕಲ್ಲು, ದಂತ ಮೊದಲಾದ ಪದಾರ್ಥಗಳ ಮೇಲೆ ಕೆತ್ತನೆ ಮಾಡುವ ಕಲಾವಿದರು. ಅಂದರೆ ಯಾವುದ್ರ ಮೇಲೆ ಕೆತ್ತನೆ ಮಾಡ್ತಿದ್ರು? ಕಲ್ಲಿನ ಮೇಲೆ,
ದಂತದ ಮೇಲೆ ಮೊದಲಾದ ಪದಾರ್ಥಗಳ ಮೇಲೆ ಇವರು ಕೆತ್ತನೆ ಕೆಲಸ ಆಗ್ತಾ ಇತ್ತು. ಕಂಬಳಿಗಳು, ಮರದಿಂದ ಮಾಡಿದಂಥ ಪೀಠೋಪಕರಣಗಳು, ಕಟ್ಟಡಗಳು ಅಂದರೆ ಹೆಚ್ಚಿಸುವ ವಸ್ತುಗಳು ಮೊದಲಾದವು ಸಹಿತ ಬಳಕೆಯಲ್ಲಿದ್ದು ಅನ್ನೋದು. ಈ ನಾಗರಿಕತೆ ಮುಖ್ಯ ಲೋಹಗಳಲ್ಲೊಂದು ಕಂಚು, ಭಾಳ ಇಂಪಾರ್ಟೆಂಟು ಕಂಚು. ಇವರಿಗೆ ಕಂಚು ಮತ್ತು ಇವತ್ತು ಬೇಕಾದ ತಾಮ್ರ ಏನಿದೆ ಬಲೂಚಿಸ್ತಾನ, ರಾಜಸ್ಥಾನ ಮೊದಲಾದ ಕಡೆಗಳಲ್ಲಿ ದೊರೆಯುತ್ತದೆ. ಅದು ಇವರು ನೋಡಿರಿ, ಕಂಚು ಮತ್ತು ತಾಮ್ರ ಅಂತ ಏನು ಕರಿತೀವಿ ಎಲ್ಲಿಂದ ತೊಗೊಳ್ತಿದ್ವು ಅಂದರೆ ಇವರು ಬಲೂಚಿಸ್ತಾನದಿಂದ ತೊಗೊಳ್ತಿದ್ರು, ರಾಜಸ್ಥಾನ ತೊಗೊಳ್ತಿದ್ರು. ಮತ್ತು ತವರ ಅಂತ ಬಂದಾಗ ಇವರು ಅಫ್ಘಾನಿಸ್ತಾನದ ತವರವನ್ನು ತೊಗೊಳ್ತಾರೆ. ಬಂಗಾರ ಅಂತ ಬಂದಾಗ ಇವರು ಕೋಲಾರ ಮತ್ತು ಅಫ್ಘಾನಿಸ್ತಾನದ ಮತ್ತು ಶಂಕುಗಳನ್ನು ಬಾಲಕೋಟಿನ ತೊಗೊಳ್ತಾರೆ. ಆಮೇಲೆ ಆಯುರ್ವೇದ ಸಸ್ಯಗಳನ್ನು ಹಿಮಾಲಯದಿಂದ ತೊಗೊಳ್ತಾರೆ. ತೇಗದ ಮರಗಳನ್ನು ಗುಜರಾತಿಂದ ತೊಗೊಳ್ತಾರೆ. ಈ ಥರ ಕೆಲವೊಂದು ಆಮದು ಸಹಿತ ಮಾಡ್ಕೊಳ್ತೀವಿ. ಇದರಿಂದ ಗಟ್ಟಿಯಾದ ಉಳಿ ಅಂತ ಒಂದು ಪದ ಇದೆ ಇಲ್ಲಿ. ಉಳಿಗ ಕೊಡಲಿಗಳಿಂದ ಮೊದಲುಗೊಂಡು ಕನ್ನಡಿಗಳ ತನಕ ಅನೇಕ ಪದಾರ್ಥಗಳನ್ನು ನಿರ್ಮಿಸಲು ಅವರಿಗೆ ತುಂಬ ಇವೆಲ್ಲ ಇದ್ದಂಥ ವಸ್ತುಗಳನ್ನು ಅನೇಕ ಬಳಸ್ಕೊಳ್ತಿದ್ವಿ. ಇಲ್ಲಿ ಬನವಾಲಿಯಲ್ಲಿ ಅಗ್ನಿಕುಂಡ ಸಿಕ್ಕಿದೆ ನೋಡಿ. ಸಿಂಧೂ ನಾಗರಿಕತೆಯಲ್ಲಿ ಬನವಾಲಿ ಒಂದು ಅಗ್ನಿಕುಂಡ ಅಂದರೆ ಬೆಂಕಿ ಇರುವಂಥ ಒಂದು ಜಾಗ, ಅಗ್ನಿಕುಂಡ ಸಿಕ್ಕಿದೆ. ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರ, ಶಿಲ್ಪ ಇವ ಮೊದಲಾದ ಕಲೆಗಳು ಚೆನ್ನಾಗಿ ನೆಲೆ ಕಂಡಿದ್ದವು. ಉತ್ಖನನದ ಮೂಲಕವಾಗಿ ದೊರೆತಿದ್ದು ನೃತ್ಯ ಭಂಗಿಯ ಸ್ತ್ರೀ ವಿಗ್ರಹಗಳು, ಡೋಲು ಮತ್ತು ತಂತಿಯ ವಾದ್ಯಗಳು, ಹಲವು ಬಗೆಯ ಮುಖ್ಯವಾದಗಳು ಇವುಗಳನ್ನು ನಾವು ಖಚಿತಪಡಿಸಿಕೊಳ್ತೇವೆ. ಮಹೇಂಜೋದಾರದಲ್ಲಿರುವ ನೃತ್ಯ ಭಂಗಿಯ ಸ್ತ್ರೀ ವಿಗ್ರಹವು ಭಾಳ ಇಂಪಾರ್ಟೆಂಟು. ಇದು ಈ ಸ್ತ್ರೀ ವಿಗ್ರಹ ಮೂರ್ತಿ ಇದೆಲ್ಲ ಮಹೇಂಜೋದಾರದಲ್ಲಿ, ಇದನ್ನು ಅನೇಕ ಬಾರಿ ಎಕ್ಸಾಮ್ಸಲ್ಲಿ ಕೇಳ್ತಾ ಹೋಗ್ತಾರೆ. 10 ಇಂಚಿನ ಕಂಚಿನ ನರ್ತಕಿ ಮೂರ್ತಿ ಕಂಡುಬರೋದು ಎಲ್ಲಿ ಅಂದರೆ ಮಹೇಂಜೋದಾರದು, ಕಂಚಿಂದದು. ಒಂದು ಸರಿ ಮೆಟಲ್ ಕೇಳಿದೆ, 10 ಇಂಚಿನ ಕಂಚಿನ ನರ್ತಕಿ ಮೂರ್ತಿ ಯಾವ ಲೋಹಕ್ಕೆ ಸರ್ ಅಂದರೆ ಆ ನರ್ತಕಿ ಮೂರ್ತಿ ಯಾವ ಲೋಹದ ಅಂತ ಕೇಳಿದ್ರೆ ಇದು ಇಲ್ಲಾಂದರೆ ಮಹೇಂಜೋದಾರೋ ಅಂತೇಳಿದ್ರೆ ನಾವು ಕರಿತಾ ಹೋಗ್ತೀವಿ. ಓಕೆನಾ? ಎಸ್, ಬನ್ನಿ ಮುಂದಿನ ಒಂದು ವಿಷಯಕ್ಕೆ ಹೋಗೋಣ. ಕೃಷಿ ಮತ್ತು ವ್ಯಾಪಾರ ಇದೆ. ಸಿಂಧೂ ನಾಗರಿಕತೆ ಕೃಷಿ ಮತ್ತು ವ್ಯಾಪಾರದ ಬಗ್ಗೆ ನಾವು ಮಾತಾಡಬೇಕಂದ್ರೆ ಸಿಂಧೂ ಸರಸ್ವತಿ ಸಂಸ್ಕೃತಿಯ ಜನ ಕೃಷಿ ಮತ್ತು ವ್ಯಾಪಾರವನ್ನು ಅವಲಂಬನೆ ಮಾಡಿದರು. ಮೇನ್ ಇಂಪಾರ್ಟೆಂಟ್ ಗೋಧಿ, ಕಾಳು, ಬಾರ್ಲಿ, ಕಾಳು ಮುಖ್ಯವಾದ ಬೆಳೆಗಳಿದ್ದು ಬೇಟೆ ಮತ್ತು ಮೀನುಗಾರಿಕೆಗಳು ಸಹಿತ ವ್ಯಾಪಕವಾಗಿತ್ತು. ನೋಡ್ರಿ, ಆಗಿನ ಕಾಲಕ್ಕೆ ಇವರು ಕೃಷಿ ಮಾಡ್ತಿದ್ರು, ವ್ಯಾಪಾರ ಮಾಡ್ತಿದ್ರು, ಗೋಧಿ, ಬಾರ್ಲಿ, ಕಾಳುಗಳನ್ನು ಬೆಳೀತಾಯಿದ್ರು, ಬೇಟೆ ಆಡೋದು, ಮೀನುಗಾರಿಕೆ ಮಾಡೋದು ಇವ್ರಿಗೆ ಒಂದು ಬಿಸ್ನೆಸ್ ಆಗಿತ್ತು. ಹಾಗಾದರೆ ಹತ್ತಿಯನ್ನು ಬೆಳೆದು ಬಗೆ ಬಗೆಯ ಉಡುಪುಗಳನ್ನು ತಯಾರು ಮಾಡ್ತಾರೆ. ಆಗಿನ ಕಾಲಕ್ಕೆ ಕಾಟನ್ ಬೆಳೀತಿದ್ರು, ಬಗೆ ಬಗೆಯ ಉಡುಪುಗಳನ್ನು ತಯಾರು ಮಾಡ್ತಿದ್ರು. ಇವರು ಡುಬ್ಬದ ಗೂಳಿ, ದನ, ಎಮ್ಮೆ, ಕುರಿ, ಮೇಕೆ, ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿದ್ರು. ಹಾಗಾದರೆ ಕೆಲವೊಂದು ಪ್ರಾಣಿಗಳನ್ನು ಸಾಕ್ತಾ ಹೋಗ್ತಾರೆ. ಡುಬ್ಬದ ಗುಳಿಯನ್ನು, ದನವನ್ನು, ಎಮ್ಮೆಯನ್ನು, ಕುರಿಯನ್ನು, ಮೇಕೆಯನ್ನು ಮತ್ತು ಕೋಳಿಯನ್ನು ಇವರು ಸಾಕ್ತಾ ಇದ್ರು ಅಂತ. ಎತ್ತುಗಳನ್ನು ದೋರೆ ಒಯ್ಯಲು ಬಳಸಲಾದರೆ ಎತ್ತುಗಳನ್ನು ಕೆಲವೊಂದು ಭಾರವಾದ ವಸ್ತುಗಳನ್ನು ತಗೊಂಡು ಹೋಗಲಿಕ್ಕೆ ನಾವು ಏನು ಎತ್ತುಗಳನ್ನು ಬಳಸ್ತೀವಲ್ಲ ಅದನ್ನು ಬಳಸ್ತಾ ಇದ್ರು. ಮತ್ತು ಕೃಷಿಯ ಜೊತೆಯಲ್ಲಿ ಇವರು ವ್ಯಾಪಕವಾಗಿ ವಾಣಿಜ್ಯ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದ್ದು. ನಗರಗಳು, ಗ್ರಾಮೀಣ ಪ್ರದೇಶಗಳ ಹಾಗೂ ಹೊರ ದೇಶಗಳ ಜೊತೆಯಲ್ಲಿ ಸಹಿತ ವ್ಯಾಪಾರ ಮಾಡ್ತಿದ್ರು. ಬಲೂಚಿಸ್ತಾನ ಭಾಳ ಇಂಪಾರ್ಟೆಂಟ್, ಸೌರಾಷ್ಟ್ರ, ಗುಜರಾತ್ ಅಂದ್ಕೊಂತೀವಿ. ದಕ್ಕನ್ ಪ್ರದೇಶಗಳಲ್ಲಿ ಇವುಗಳಲ್ಲಿ ಕೆಲವು ಮೆಸೊಪೊಟೇಮಿಯಾದಲ್ಲಿ ಸಿಕ್ಕಿರುವ ಹಲವು ಮುದ್ರೆಗಳು ಈ ಪ್ರದೇಶದೊಂದಿಗೆ ಸಿಂಧೂ ಸರಸ್ವತಿ ನಾಗರಿಕತೆ ಹೊಂದಿದ ಆರ್ಥಿಕ ಸಂಬಂಧ ಸೂಚಿಸುತ್ತವೆ. ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಈ ಒಂದು ಇವರು ಸಿಂಧೂ ನಾಗರಿಕತೆ ಜನ ಬಲೂಚಿಸ್ತಾನ ಅಂದರೆ ಇಂಪಾರ್ಟೆಂಟ್, ಬಲೂಚಿಸ್ತಾನ, ಸೌರಾಷ್ಟ್ರ ಮತ್ತು ಇವು ಮೆಸೊಪೊಟೇಮಿಯಾದಲ್ಲಿ ಕೆಲವೊಂದು ನಮ್ಗೆ ಏನು ಸಿಗ್ತವೆ ಅಂದರೆ ಮುದ್ರೆಗಳು ಸಿಗ್ತವೆ. ಆ ಮುದ್ರೆಗಳು ಈ ಒಂದು ಪ್ಲೇಸಸ್ಗಳ ಬಗ್ಗೆ ಹೇಳ್ತಾ ಹೋಗ್ತವೆ. ಹಾಗಾಗಿ ನಾವು ಅವರೊಂದಿಗೆ ವ್ಯಾಪಾರ ಸಂಪರ್ಕ ಹೊಂದಿದ್ವಿ ಅನ್ನೋಕ್ಕೆ ನಮಗೆಲ್ಲ ಎವಿಡೆನ್ಸಸ್ ಆಗಿ ನೋಡ್ತಾ ಹೋಗ್ತೀವಿ. ಇನ್ನು ಗುಜರಾತ್ನ ಲೋಥಾಲ್ನಲ್ಲಿ ಬೃಹದಾಕಾರದ ಕಟ್ಟಡವೊಂದು ಪತ್ತೆಯಾಗಿದ್ದು ಇದನ್ನು ನಾವು ಏನು ಕರಿತೀವಿ ಅಂದರೆ ಹಡಗು ಕಟ್ಟೆ, ಡಾಕ್ ಯಾರ್ಡ್ ಆಗಿರ್ಬೋದು ಅಂತ ಅಂದ್ಕೊತೀವಿ. ಆದರೆ ಲೋಥಾಲ್ ಸಮುದ್ರ ವಾಣಿಜ್ಯದ ಒಂದು ಪ್ರಮುಖ ಕೇಂದ್ರವಾಗಿದ್ದು ಧೋಲವೀರ ಎಂಬ ತಾಣದಲ್ಲಿ ಮಳೆ ನೀರನ್ನು ಅತ್ಯಂತ ಯುಕ್ತವಾಗಿ ಸಂಗ್ರಹಿಸಲು ಯೋಗ್ಯವಾಗಿತ್ತು. ನೋಡಿರಿ, ಭಾಳ ಇಂಪಾರ್ಟೆಂಟ್, ಅನೇಕ ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಲೋಥಾಲಲ್ಲಿ ಏನಿದೆ ಅಂದರೆ ಬೃಹತ್ ಹಡಗು ಕಟ್ಟೆ ಇದೆ, ಡಾಕ್ ಯಾರ್ಡ್ ಅಂತ ಕರ್ಕೊಳ್ತೀವಿ. ಇನ್ನೂ ಇಂಪಾರ್ಟೆಂಟ್ ಮತ್ತೇನು ಕೇಳ್ತಾರೆ, ಈ ಸಿಂಧೂ ನಾಗರಿಕತೆಯಲ್ಲಿ ಜಲ ಸಂಗ್ರಹಣಾ ಭಾಗ ಯಾವುದು ಅಂತ ಕೇಳ್ತಾರೆ. ಸಿಂಧೂ ನಾಗರಿಕತೆಯಲ್ಲಿ ಜಲ ಸಂಗ್ರಹಣಾ ಭಾಗ ಯಾವುದು ಅಂತ ಕೇಳ್ತಾರೆ. ಹಾಗಾದರೆ ಜಲ ಸಂಗ್ರಹಣಾ ಭಾಗ ಯಾವುದು ಅಂತ ಬಂದಾಗ ನಾವು ಲೋಥಾಲ್ ಈ ಧೋಲವೀರ ಅಂತ ಅನ್ಕೋತೀವಿ. ಮತ್ತು ಇದನ್ನೆಲ್ಲ ಗಮನಿಸಿದಾಗ ಹರಪ್ಪ ಮತ್ತು ಸಿಂಧೂ ನಾಗರಿಕತೆ ಎಷ್ಟು ಮುಂದುವರೆದಿದೆ ಅಂತೇಳಿ ನಮಗೆ ತಿಳಿತಾ ಹೋಗ್ತೀವಿ. ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪೇಜು ಸಹಿತ. ಬನ್ನಿ ಮುಂದಿನ ಒಂದು ಸ್ಲೈಡ್ಗೆ ಹೋಗೋಣ. ನಾವು ಮುಂದಿನ ಸ್ಲೈಡ್ ಬಂದು ಇಲ್ಲಿ ಅವನತಿ ಅಂತ ಇದೆ. ಎಸ್, ಹಾಗಾದರೆ ಸುಮಾರು 4000 ವರ್ಷಗಳ ಹಿಂದೆ ಈ ಒಂದು ನಾಗರಿಕತೆ ಅವನತಿ ಹಾದಿಯನ್ನು ಹಿಡಿಯಿತು. ನಗರಗಳ ಅವನತಿ. ಮತ್ತಿಲ್ಲಿ ಒಂದು ಸ್ವಲ್ಪ ವೇಟ್ ಮಾಡಿರಿ. ಎಸ್, ಓಕೆ. ಇದು ಯಾಕೋ ಸ್ವಲ್ಪ ಚಿತ್ರ ಇದು ಎಕ್ಸ್ಪ್ಲೇನ್ ಮಾಡಿದ್ರಿಂದ ಚಿತ್ರ ನಮ್ಗೆ ಸರಿಯಾಗಿ ಕಾಣ್ತಾ ಇಲ್ಲ, ಆದರೂ ಸ್ವಲ್ಪ ಮಾಹಿತಿ ತಿಳಿಸೋಕೆ ಟ್ರೈ ಮಾಡ್ತೀನಿ. ಸುಮಾರು 4000 ವರ್ಷಗಳ ಹಿಂದೆ ಈ ನಾಗರಿಕತೆ ಅವನತಿ ಹಾದಿ ನಡೆಯಿತು. ಮತ್ತು ಈ ನಗರಗಳ ಅವನತಿ ಇತಿಹಾಸಜ್ಞರು ಅನೇಕ ವಿವರಗಳನ್ನು ಕೊಡ್ತಾರೆ. ಕೆಲವರು ಇದು ಬತ್ತಿ ಹೋದ ನದಿಗಳ ಒಂದು ಅಂದರೆ ನದಿಗಳ ದಿಕ್ಕು ಏನಾಯಿತು, ನದಿಗಳ ದಿಕ್ಕು ಚೇಂಜ್ ಆಯಿತು ಮತ್ತು ನದಿಗಳು ಬತ್ತಿ ಹೋಗ್ತವೆ, ಹಾಗಾಗಿ ಸಿಂಧೂ ನಾಗರಿಕತೆ ಅವನತಿ ಆಯಿತು ಅಂತೇಳಿ ನೋಡ್ತಾ ಹೋಗ್ತೀವಿ. ಮತ್ತು ಇಲ್ಲಿ ಕೆಲವೊಂದು ಇದಕ್ಕೆ ಇನ್ನೂ ಕೆಲವೊಂದು ಹೇಳ್ತಾ ಹೋಗ್ತಾರೆ. ಇಲ್ಲಿ ಏನಾಗುತ್ತೆ ಅಂತ ಬಂದಾಗ ಇಲ್ಲಿ ಕೆಲವೊಂದು ಈ ಬದಲಾವಣೆ ಆಗುತ್ತೆ, ಪರಿಸರದಲ್ಲಿ ಕೆಲವೊಂದು ಬದಲಾವಣೆ ಆಗುತ್ತೆ, ಅದು ಸಹಿತ ಹೇಳ್ತಾ ಹೋಗ್ತಾರೆ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಕೆಲವೊಂದು ಕಾರಣ ಮತ್ತು ಹೀಗಾಗಿ ಸಿಂಧೂ ಮತ್ತು ಪಶ್ಚಿಮ ಪಂಜಾಬಿನ ಕೆಲವು ನಿವಾಸಗಳಲ್ಲಿ ಏನಾಗುತ್ತೆ, ಜನರ ಪ್ರದೇಶಗಳನ್ನು ಇಲ್ಲಿ ಅಂದರೆ ಪೂರ್ವದ ಕಡೆ ಕೆಲವೊಬ್ಬರು ಹೋದರೆ ದಕ್ಷಿಣದ ಕಡೆಗೆ ಕೆಲವೊಂದು ವಲಸೆ ಹೋಗ್ತಾರೆ ಅಂತ ಹೇಳ್ತೀವಿ. ಭಾಳ ರೀಜನ್ಸ್ ಹೇಳ್ತೀವಿ. ಅಂದರೆ ಇದು ಏನಂದರೆ
ಜಲಾವೃತ ಆದವು ಅಂತ ಇಲ್ಲಿ ನೋಡ್ರಿ, ಭಾಳ ಇಂಪಾರ್ಟೆಂಟ್. ಜಲಾವೃತ, ಸಿಂಧೂ ನಾಗರಿಕ ಜನ ಇಲ್ಲಿ ಜಲಾವೃತ ಆದವು ಅಂತ ಕೇಳ್ಕೊಳ್ತೀವಿ. ಕೆಲವೊಂದು ಕಡೆ ಏನಾಯಿತು, ನದಿಗಳ ದಿಕ್ಕನ್ನು ಬದಲಾಯಿಸಿ ಅವು ಏನು ಮಾಡಿದ್ವು, ಮತ್ತು ಇನ್ನೊಂದು ಕಡೆಗೆ ಆರ್ಯರು ದಾಳಿ ಮಾಡಿದ್ರು ಅಂತಲೇ ಹೇಳ್ತೀವಿ. ಆರ್ಯರ ದಾಳಿ ಅಂತ, ಯಾವ ದಾಳಿ? ಆರ್ಯರ ದಾಳಿಯಿಂದ ಸಿಂಧೂ ನಾಗರಿಕತೆ ಅವನತಿ ಆಯಿತು ಅಂದ್ಕೊತೀವಿ. ಇನ್ನೂ ಕೆಲವೊಂದು ಕಡೆ ಅಂತ ಬಂದಾಗ ಸಿಂಧೂ ನಾಗರಿಕತೆಗಳು ಇಲ್ಲಿ ಮೇನ್ ಇಂಪಾರ್ಟೆಂಟು ಇನ್ನೊಂದು ಕಡೆ ಇದೆ. ಇಲ್ಲಿ KVR ಕನ್ನಡಿ ಹೇಳ್ತಾ ಹೋಗ್ತಾರೆ, KVR ಕನ್ನಡಿ ಹೇಳ್ತಾರೆ. ಇಲ್ಲ, ಇವರು ಈ ಸಾಂಕ್ರಾಮಿಕ ರೋಗದಿಂದ ಅವನತಿ ಹೊಂದಿದ್ರು ಅಂತ ಹೇಳ್ತಾರೆ. ಸಾಂಕ್ರಾಮಿಕ ರೋಗಗಳಿಂದ ಅವನತಿ ಹೊಂದಿದ್ರು ಅಂತ ಹೇಳ್ತಾರೆ. ಇನ್ನು ಕೆಲವೊಂದು ಆರ್ಯರ ದಾಳಿಯಿಂದ ಅವನತಿ ಹೊಂದಿದ್ರು ಅಂತೇಳಿ, ಇನ್ನು ಕೆಲವೊಬ್ಬರು ಈ ಯಾರು ಅಂದರೆ ರಾಬರ್ಟ್ ರೈಕಿಸ್ ಹೇಳ್ತಾರೆ ಭೂಕಂಪದಿಂದ ಅವನತಿ ಹೊಂದಿದ್ರು ಅಂತ. ಒಟ್ಟಾರೆ ಹೇಳ್ಬೇಕಂದ್ರೆ ಸಿಂಧೂ ನಾಗರಿಕತೆ ಇಲ್ಲಿ ಡಿಕ್ಲೈನ್ ಆಗುತ್ತೆ. ಇದರ ಬಗ್ಗೆ ನಾವು ಸ್ಪಷ್ಟವಾಗಿ ನೋಡ್ಕೊಳ್ತೀವಿ. ಹಾಗಾದರೆ ಸಿಂಧೂ ನಾಗರಿಕತೆಯ ಒಂದು ವೇದಗಳ ಮುಂದಿಂದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇದು ನೋಡ್ತೀವಿ, ವೈದಿಕ ನಾಗಯುಗನ. ಇನ್ನು ಸ್ವಲ್ಪ ಶಾರ್ಟ್ ಮಾಡ್ಕೊಂಡು ನೋಡ್ರಿ, ನಮಗೆ ಸಿಂಧೂ ಮತ್ತು ಸರಸ್ವತಿ ನಾಗರಿಕತೆ ಅಂತ ಕರ್ಕೊಂಡ್ವಿ. ಸ್ನಾನಗಳು ಅಂದರೆ ಸ್ಥಳಗಳು, ನಗರಗಳ ಯೋಜನೆ, ಸ್ಥಳ ಹರಪ್ಪ, ಮೆಂಜುದಾರ, ಲೋತಾಲ್, ಕಾಲಿಬಂಗ, ನೂಲವೀರ ಸ್ಪಷ್ಟವಾಗಿ ನೋಡ್ಕೊಳ್ರಿ. ನಗರ ಅಂದರೆ ಯೋಜಿತ ನಗರಗಳು, ಅಗಲ ರಸ್ತೆಗಳು, ಒಳಚರಂಡಿ ವ್ಯವಸ್ಥೆ, ಇಟ್ಟಿಗೆ ಮನೆಗಳು, ದಾನ ಗೋದಾಮುಗಳು ಅಂತ ಗ್ರೈನರ್ಸ್ ನೋಡ್ಕೊಂಡ್ವಿ. ನೋಡಿರಿ, ನಗರ ಯೋಜನೆಗಿದ್ದರೆ ಇದು ಸ್ಥಳಗಳಿಗೆ ಸಂಬಂಧಪಟ್ಟಂಗೆ. ಇನ್ನು ಜನರ ಜೀವನದ ಬಗ್ಗೆ ಮಾತಾಡ್ಬೇಕಂದ್ರೆ ಕೃಷಿ, ವ್ಯಾಪಾರ, ಮಣ್ಣಿನ ಪಾತ್ರೆಗಳು, ಆಭರಣಗಳ ಬಳಕೆ, ಪಶು ಸಂಗೋಪನೆ ಗೊತ್ತಿತ್ತು. ಮತ್ತು ಧರ್ಮ ಬಂದಾಗ ತಾಯಿ ದೇವತೆ ಪೂಜೆ, ಪಶು ಪೂಜೆ, ಮುದ್ರೆಗಳನ್ನು ಪೂಜೆ ಮಾಡ್ತಾಯಿದ್ರು. ಇನ್ನು ಪ್ರಮುಖ ಲಕ್ಷಣಗಳು ಜಗತ್ತಿನ ಪ್ರಾಚೀನ ನಾಗರಿಕತೆ, ಕಂಚಿನ ಯುಗ, ಉತ್ತಮ ನಗರ ವ್ಯವಸ್ಥೆ, ವ್ಯಾಪಾರ ಮತ್ತು ಕೈಗಾರಿಕೆ ಅಂತ ಕರ್ಕೊಳ್ತೀವಿ. ಇನ್ನು ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ಯೋಜಿತ ನಗರಗಳನ್ನು, ಚರಂಡಿ ವ್ಯವಸ್ಥೆ, ಕೃಷಿ, ವ್ಯಾಪಾರ ಮತ್ತು ಧರ್ಮದ ಪ್ರಮುಖ ವಿಷಯಗಳು ಕಂಡುಬರ್ತವೆ. ವೇದ ಇದು ಇಷ್ಟು ಕಾನ್ಸೆಪ್ಟ್ ಏನಿದೆ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದು ನಿಮಗೆ ಸಣ್ಣ ಒಂದು ಶಾರ್ಟ್ ನೋಟ್ಸ್ ಥರ ನಿಮಗೆ ಟ್ರೈ ಮಾಡಿದ್ದೀನಿ ನಾನು, ಸ್ವಲ್ಪ ನಿಮಗೆ ಹೆಲ್ಪ್ ಆಗಲಿ ಅಂತೇಳಿ ಶಾರ್ಟ್ ನೋಟ್ಸನ್ನು ಮಾಡಿದ್ದೀನಿ. ಇದನ್ನ ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ನೀವು ಅಧ್ಯಯನಕ್ಕೆ ರೆಡಿ ಮಾಡ್ಕೋಬೋದು. ಈಗ ಇಲ್ಲಿವರೆಗೂ ಓದಿರ್ತಕ್ಕಂಥ ವಿಷಯ ಏನಿದೆ, ನಮಗೆ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂಥ ಕಾನ್ಸೆಪ್ಟನ್ನು ನಾವು ನೋಡ್ತಾ ಹೋಗಿದ್ವಿ. ಬನ್ನಿ ಸ್ವಲ್ಪ ರಿಪೀಟ್ ನೋಡ್ಕೊಂಬರೋಣ ಏನಂತ ಏನಾಯ್ತಂತ. ಇದು ಅದ್ಭುತವಾಗಿ ನೋಡ್ಕೊಂಡ್ವಿ, ಏನೇನು ಕಾಣ್ತು ಅಂತ ಗೊತ್ತಾಯಿತು. ಮತ್ತು ಅದ್ರ ಜೊತೆಗೆ ಈ ಒಂದು ಇದನ್ನು ನೋಡ್ಕೊಳ್ತಾ ಹೋದ್ವಿ. ಆಮೇಲೆ ನೆಕ್ಸ್ಟ್ ಮತ್ತೆ ಯಾವುದಂತ ಬಂದಾಗ ಶತಮಾನ ಕಂಡ ಸಿಂಧೂ ನಾಗರಿಕತೆ ಶೋಧನೆ ನೋಡ್ಕೊಂಡ್ವಿ. ಆಮೇಲೆ ನಗರ ಯೋಜನೆ, ಟೌನ್ ಪ್ಲಾನಿಂಗ್ ಬಗ್ಗೆ ನೋಡ್ಕೊಂಡ್ವಿ. ಆಮೇಲೆ ಈ ಕೆಲವೊಂದು ಪ್ಲೇಸಸ್ ಬಗ್ಗೆ ನೋಡ್ಕೊಂಡ್ವಿ. ಮತ್ತು ಅದ್ರ ಜೊತೆಗೆ ಕೆಲವೊಂದು ನಗರಗಳ ಬಗ್ಗೆ ನೋಡ್ಕೊಂಡ್ವಿ. ಮತ್ತು ಈ ಒಂದು ಟೌನ್ ಪ್ಲಾನಿಂಗ್ ಬಗ್ಗೆ, ಮತ್ತು ಇಲ್ಲಿ ಕೆಲವೊಂದು ಏನೇನಾಯಿತು, ನಗರಗಳು ಏನೇನಾದವು, ಚರಂಡಿ ವ್ಯವಸ್ಥೆ ಏನಾಯಿತು, ಲಿಪಿಗಳು ಏನಾಯಿತು, ವಲಸೆಯಿಂದ ಬಂದಿದ್ದಂಥ ಹಳ್ಳಿಯಿಂದ ಜೀವನ ಅಂತ ನೋಡ್ಕೊಂಡ್ವಿ. ಆಮೇಲೆ ಸಂಸ್ಕೃತಿ ತಾಣಗಳ ಬಗ್ಗೆ ನೋಡ್ಕೊಂಡ್ವಿ. ಮತ್ತು ಅದ್ರ ಜೊತೆಗೆ ಇವರು ಜೀವನ ಲಿಪಿ ಬಗ್ಗೆ ನೋಡ್ಕೊಂಡ್ವಿ. ಮತ್ತು ಇವರ ಒಂದು ಸಾಹಿತ್ಯ, ಸಂಗೀತ, ನೃತ್ಯಕ್ಕೆ ನಾವು ಆಸಕ್ತಿ ಕೊಟ್ಟಿದ್ದು ನೋಡ್ಕೊಂಡ್ವಿ. ಕೃಷಿ ಮತ್ತು ವ್ಯಾಪಾರಕ್ಕೆ ಯಾವ ರೀತಿ ಆದ್ಯತೆ ಕೊಟ್ಟು ನೋಡ್ಕೊಂಡ್ವಿ. ಮತ್ತು ಇವರ ಅವನತಿ ಬಗ್ಗೆನ ಸಹಿತ ನಾವು ನೋಡ್ಕೊಂಡ್ವಿ. ಇದು ಮತ್ತು ಇದನ್ನ ನಾವು ಒಂದು ಮೈಂಡ್ ಮ್ಯಾಪಲ್ಲಿ ಇದನ್ನ ಈ ಥರ ಮಾಡ್ಕೊಂಡ್ವಿ ಸ್ನೇಹಿತರೆ. ಮತ್ತು ನಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಯಾವ್ದು ನೋಡೋಣ ಅಂದರೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ವೇದಗಳ ಕಾಲದ ನಾಗರಿಕತೆ ನೋಡೋಣ. ಮುಂದಿನ ತರಗತಿಯಲ್ಲಿ ಇದನ್ನು ನೋಡೋಣ ನಾವು. ಸಮಾಜ ಹೆಂಗಿತ್ತು, ವೇದಗಳು ಹೆಂಗಿದ್ವು, ಅಲ್ಲಿ ವರ್ಣ ವ್ಯವಸ್ಥೆ ಮತ್ತು ವಿಶ್ಲೇಷಣೆಗಳೇನಿದ್ವು, ಮತ್ತು ಇದರ ವಿಶೇಷತೆ ಏನು, ಎಲ್ಲವನ್ನು ನಾವು ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ವೈದಿಕ ಯುಗಕ್ಕೆ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ. ಹಾಗಾದರೆ ಈ ವಿಷಯ ನಿಮ್ಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಏನಿದೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ID ಮತ್ತು ನಮಗೆ ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿ. ಯಾಕಂದರೆ ಯೂಟ್ಯೂಬಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬರುವಂಥ ವಿಷಯಗಳು ಮತ್ತೆ ನಿಮಗೆ ನೋಟಿಫೈ ಆಗಿ ಬರ್ತಾ ಹೋಗ್ತವೆ. ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಸಿಗೋಣ. ಮತ್ತೆ ವೈದಿಕ ಯುಗದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ನೆಕ್ಸ್ಟು ಟಾಪಿಕ್ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.